ಕೇಡು ಮಾಡುವ ದೇವರಲ್ಲ. ಪ್ರಪಂಚದೊಳಗೆ ಮೇಲು ಮಾಡುವ ದೇವರು ಒಬ್ಬರಿದ್ದಾರೆ. ಅವರು ಸೃಷ್ಟಿ ಮಾಡಿರುವ ದೇವರು ಅವರೇ. ಈ ಲೋಕಕ್ಕೆ ರಕ್ಷಣೆಯನ್ನು ತಂದಿರತಕ್ಕಂಥ ದೇವರು ಪಾಪಿಗಳಿಗೆ ಪರಲೋಕದಲ್ಲಿ ಪ್ರವೇಶ ಮಾಡಲು ಪಾಪಿಗಳಿಗಾಗಿ ಪಾಪಿಗಳಿಗೆ ಬಂದಿರತಕ್ಕಂಥ ಶಿಕ್ಷೆಯನ್ನು, ಪಾಪಕ್ಕೆ ಬಂದಿರತಕ್ಕಂಥ ನರಕವನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿ ಪಾಪಿಗಳಿಗೋಸ್ಕರವಾಗಿ ಪ್ರಾಣವನ್ನು ಕೊಟ್ಟಿರುವಂಥ ಏಕೈಕ ದೇವರು ಯೇಸು ಕ್ರಿಸ್ತ ಮಹಾಪ್ರಭುಗಳು. ಹಲ್ಲೆಲೂಯಾ. ಈಗ ಒಂದೊಂದು ಗುಂಪು, ಒಂದೊಂದು ಧರ್ಮ. ಮಾನವರೆಲ್ಲರೂ ಕೂಡ ಒಂದೇ ಪ್ರೇಯರ್, ಮಾನವ ಜಾತಿ ಒಂದೇ. ಹಲ್ಲೆಲೂಯಾ. ದೇವರಿಗೆ ಮಹಿಮೆಯುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹೋರಾಯದ ಕ್ರಿಸ್ತ ಮಹಾರಾಜಕ್ಕೂ ಆಮೆನ್. ಯಾರು ಯಾರನ್ನ ದ್ವೇಷದಿಂದ ಕಾಣಬಾರದು, ಪ್ರೀತಿ ಉಳ್ಳವರಾಗಿರ್ಬೇಕು. ದೇವರ ಮಕ್ಕಳು, ನೀವು ದೇವರ ಮಕ್ಕಳು ಎಂಬುದಾಗಿ ಇತರ ನಿಮ್ಮನ್ನು ಗುರುತಿಡಬೇಕಾದ್ರೆ, ನಾವು ದೀಕ್ಷಾ ತಗೊಂಡಿವಿ, ಕೊಳ್ಳಾಗಿ ಶಿಲುಬೆ ಹಾಕೊಂಡು ಅಡ್ಡಾಡ್ತೀವಿ, ಮಂದಿಯಾಗಿ ಜಾಸ್ತಿ ಪ್ರಾರ್ಥನೆ ಮಾಡ್ತೀವಿ, ಹಂಗೆಲ್ಲ ಮಾಡಕ್ ಹೋಗ್ಬಾರ್ದು. ಏಕಾಂತವಾಗಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹೋರಾಯದ ಕ್ರಿಸ್ತ ಮಹಾರಾಜಕ್ಕೂ. ಮಂದಿಯಾಗಿ ಪ್ರಾರ್ಥನೆ ಮಾಡೋರು ಮನೆಯಾಗ ಪ್ರಾರ್ಥನೆ ಮಾಡೋರು, ಮತ್ತೆ ಏಕಾಂತವಾಗಿ ಪ್ರಾರ್ಥನೆ ಮಾಡೋರು. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಜಾಸ್ತಿ ಪ್ರಾರ್ಥನೆ ಮಾಡ್ತಿರ್ತಾರೆ. ಎಲ್ಲಿ? ಜನರ ಮಧ್ಯೆ ತಮ್ಮ ತಾವು ಹೇಳ್ಕೊಂತಿರ್ತಾರೆ. ಆ ಥರ ಮಾಡಬಾರ್ದು ಯಾವತ್ತಿಗೂ. ನಿಮ್ಮ ನಡವಳಿಕೆ ಮೂಲಕ, ನಿಮ್ಮ ಪದ್ಧತಿಗಳ ಮೂಲಕ ದೇವರನ್ನ ನೀವು ನಿಮ್ಮ ಒಂದು ಕ್ರಿಯೆಗಳ ಮೂಲಕವಾಗಿ ದೇವರನ್ನ ತೋರಿಸ್ಬೇಕಿತ್ತು. ಪ್ರೈಸಲ್ಲ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹೋರಾಯದ ಕ್ರಿಸ್ತ ಮಹಾರಾಜಕ್ಕೂ. ಹಲ್ಲೆಲೂಯಾ. ಆಮೆನ್, ಆಮೆನ್. ನಮ್ಮ ದೇವರು ಒಳ್ಳೆ ದೇವರಾಗಿದ್ದಾರೆ. ಒಳ್ಳೆ ದೇವರು ಏನ್ ಮಾಡ್ತಾರೆ? ಒಳ್ಳೆದನ್ನ ಮಾಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಅವರು ಕೀಡು ಮಾಡುವ ದೇವರಲ್ಲ. ಹಲ್ಲೆಲೂಯಾ. 15ನೇ ಅಧ್ಯಾಯ, ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ, ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 17ನೇ ವಚನ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕಂತಲೇ ಇವುಗಳನ್ನ ನಿಮಗೆ ಆಜ್ಞಾಪಿಸುತ್ತೇನೆ. ನೋಡ್ರಿ, ದೇವರೇನಂತ ಹೇಳಿದ್ದಾರೆ? ನೀವು ಒಬ್ಬರನ್ನೊಬ್ಬರು ಏನ್ ಮಾಡ್ಬೇಕಂತ? ಪ್ರೀತಿ ಮಾಡಬೇಕು. ಮೋಹ ಅಲ್ಲ. ಮತ್ತೆ ಮೋಹ ಅಂದ್ರೆ ಪಾಪ. ಏನ್ ಮಾಡಬೇಕು? ಪ್ರೀತಿ ಮಾಡುವವರಾಗಿರ್ಬೇಕು. 1ನೇ ಕೊರಿಂಥರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 1ನೇ ವಚನ. 1ನೇ ಕೊರಿಂಥರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 1ನೇ ವಚನ. ನೈವೇದ್ಯ ಮಾಡಿದ ಪದಾರ್ಥಗಳ ವಿಷಯದಲ್ಲಿ ಈಗ ನೋಡೋಣ. ನಮ್ಮೆಲ್ಲರಿಗೆ ಜ್ಞಾನ ಉಂಟೆಂದು ಬಲ್ಲೆವು. ಜ್ಞಾನವು ಉಳಿಸುತ್ತದೆ, ಪ್ರೀತಿಯು ಭಕ್ತಿ ವೃದ್ಧಿಯನ್ನುಂಟು ಮಾಡುತ್ತದೆ. ಜ್ಞಾನ ಬೇಕಾಗಿಲ್ಲ ನಮ್ಗೆ. ಯಾವ ಜ್ಞಾನ ಬೇಕು? ದೇವ್ರು ಯಾರೋ ತಿಳ್ಕೊಳ್ಳೋ ಜ್ಞಾನ ನಮಗೆ ಬೇಕು. ಬೇಸಲ್ಲ. ಕಂಡಲ್ಲೇ ಕೈ ಮುಗಿಯೋದು ದೇವರಲ್ಲ. ಕಂಡಲ್ಲಿ ಏನಾಗಿಬಿಡುತ್ತೆ? ಶೋಧನೆ ಬರುತ್ತೆ. ಕಂಡಲ್ಲೇ ಕಷ್ಟ ಬರುತ್ತೆ, ಸಂಕಟ ಬರುತ್ತೆ, ನೋವು ಬರುತ್ತೆ, ಬಾಧೆ ಬರುತ್ತೆ. ಹಲ್ಲೆಲೂಯಾ. ಕಂಡದ್ದಲ್ಲ ದೇವರಲ್ಲ. ಸೃಷ್ಟಿ ಮಾಡೋದು ಒಬ್ಬಾತನೇ ದೇವರು. ಬೇಸಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹೋರಾಯದ ಕ್ರಿಸ್ತ ಮಹಾರಾಜಕ್ಕೂ ಆಮೆನ್. ಹಲ್ಲೆಲೂಯಾ. ದೇವ್ರನ್ನ ಯಾರು ಅಂತ ತಿಳ್ಕೊಳ್ಳೋದೇ ಜ್ಞಾನ. ದೇವ್ರನ್ನ ಯಾರು ಅಂತ ತಿಳ್ಕೊಳ್ಳೋದೇ ಜ್ಞಾನ. ದೇವ್ರು ನಿನ್ನ ಸೃಷ್ಟಿ ಮಾಡಿ ಲೋಕಕ್ಕೆ ಕಳಿಸಿದ್ದಾನೆ. ಎದಕ್ಕೋಸ್ಕರ ಕಳಿಸಿದ್ದಾನೆ? ಯಾಕೆ ನಿನ್ನನ್ನು ಆರಿಸಿಕೊಂಡಿದ್ದಾನೆ? ಮೊನ್ನೆ ಈ ತಿಂಗಳೆಲ್ಲ ಬಹಳ ಮಂದಿ ಕೆಲವರು ಏನಂದ್ರೆ ಮಾಂಸದವರೆಲ್ಲ ಏನು ಮಾಡಿದ್ದಾರೆ? ಬಿಟ್ಟಿದ್ದಾರೆ ಪ್ರಿಯರು. ಕೆಲವರು ಇನ್ನು ಕೆಲವರು ಸೋಮವಾರ ರೊಟ್ಟಿ ಮಾಡಂಗಿಲ್ಲ, ಶುಕ್ರವಾರ ರೊಟ್ಟಿ ಮಾಡಂಗಿಲ್ಲ. ರೊಟ್ಟಿ ಮಾಡಿಕೊಂಡು ತಿಂದವರೆಲ್ಲ ಸತ್ತೋಗ್ಬಿಟ್ರ, ಮಾಂಸ ತಿಂದವರೆಲ್ಲ ಸತ್ತೋಗ್ಯಾರ.
ಸಾಯ್ಬೇಕಾಗಿತ್ತಲ್ಲ, ಅವ್ರು ಯಾಕೆ ಸತ್ತಿಲ್ಲ? ನಾವೇನ್ ಮಾಡ್ತೇವೆ ನಮಗೆ ಗೊತ್ತಿಲ್ಲ. ಅವ್ರು ಮಾಡಕ್ಕೈತೆ ನಾವು ಮಾಡವ, ಅವ್ರು ಮಾಡಕ್ಕೈತಿಲ್ಲ ನಾವು ಮಾಡಮ್ಮ. ಅಯ್ಯಮ್ಮ ಕೆಲಸ ಮಾಡಲಾರ್ದ ಕುಂದ್ರ ನಾನು ಕುಂದ್ರಮ್ಮ, ಆತ ಕೆಲಸ ಮಾಡಲಾರ್ದ ಕುಂದಿರ್ತಾನ ನಾನು ಕುಂದಿರ್ತೀನಿ. ಹಲ್ಲೆಲೂಯ. ಒಬ್ಬರಿಂದ ಎಲ್ಲರೂ ಹಾಳಾಗ್ತಾರ ಪ್ರಿಯ. ಅದಕ್ಕಾಗಿ ದೇವ್ರು ಏನ್ ಮಾಡಿದಾನ ಗೊತ್ತಾ? ನೀವ್ ಅನ್ಕೋದು, ಕೆಲವ್ರು ಅನ್ಕಂತಾರ ಹೌದ್ರಿ ದೇವ್ರೆಲ್ಲ ಇಟ್ಬಿಟ್ಟಾನ ಬ್ಯಾಡ ಅಂತಾರ. ತಪ್ಪಲ್ಲ ನಿಮ್ದು ದೇವ್ರು, ದೇವ್ರದ ತಪ್ಪು ಲೆಕ್ಕ ಎಲ್ಲ ಇಟ್ಟಾನ. ಕಣ್ಣು ಕೊಟ್ಟಾನ ನೋಡ್ಬೇಡ ಅಂತಾನ. ಒಳ್ಳೇದು ನೋಡಪ್ಪ, ನೀನು ಕೆಟ್ಟದಾಕ ನೋಡ್ತಿ. ಬಾಯಿ ಕೊಟ್ಟಬೇಡ, ಬಾಯಿ ಕೊಟ್ಟನ ತಿನ್ನಬೇಡ ಕುಡಿಬೇಡ ಅಂತಾನ. ಹೌದಪ್ಪ, ಒಳ್ಳೇದು ತಿನ್ನಪ್ಪ, ಒಳ್ಳೇದು ಕುಡಿಯಪ್ಪ. ನೀನ ಶರ್ಬತ್ ಕುಡಿ, ಶರ್ಬತ್ ಕುಡಿ, ಏನಾಗಲ್ಲ ನಿನಗೆ, ನಿನ್ನ ದೇಹ ಹಾಳಾಗಿ ಹೋಗಲ್ಲ. ಹಲ್ಲೆಲೂಯ. ಒಳ್ಳೆ ದೃಷ್ಟಿ ಕಣ್ಣುಗಳು ಕೊಟ್ಟನ ದೇವರು. ತನ್ನ ನೋಡೋದಕ್ಕಾಗಿ ಕೊಟ್ಟು, ತನ್ನ ಕಾರ್ಯಗಳು ಮಾಡೋದಕ್ಕಾಗಿ ಕೊಟ್ಟನ. ಸೃಷ್ಟಿಯನ್ನು ನೀನು ಅನುಭವಿಸೋದಕ್ಕಾಗಿ ಕೊಟ್ಟನ. ಸೃಷ್ಟಿಗೆ ಹಾಳಾಗಿ ದುಡಿಯಕ್ಕೆ ಕೊಟ್ಟಿಲ್ಲ, ಅದು ನಿನಗಾಗಿಯೇ ದೇವರಿಗೆ ಕೊಟ್ಟಿದ್ದಾನೆ, ಅದನ್ನು ಅನುಭವಿಸೋದಕ್ಕಾಗಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಪ್ರೀತಿ ಬಹಳ ಪ್ರಾಮುಖ್ಯವಾಗಿರುವಂತ. ಪ್ರೀತಿ ಏನು ಮಾಡುತ್ತಂತಮ್ಮ? ಜ್ಞಾನವು ಒಪ್ಪಿಸುತ್ತದೆ, ಪ್ರೀತಿಯು ಭಕ್ತಿ ವೃದ್ಧಿ ಉಂಟು ಮಾಡುತ್ತಂತ. ಪ್ರಿಯರೇ, ಏನ್ ಮಾಡುತ್ತಾರೆ? ನಮ್ಗೇನಾಗಬೇಕಾಗಿದೆ? ಭಕ್ತಿ ಬೇಕಾಗಿದೆ. ನಮ್ಗೇನ್ ಬೇಕಾಗಿದೆ? ಭಕ್ತಿ ಬೇಕಾಗಿದೆ. ಕಾಯಿ ಹೊಡೆದು ಸಿಗಲ್ಲ. ಯಾರೋ ತಾತವ್ರು ಬಂದು ಅವ್ರ ಕಾಲು ತೊಳ್ಕೊಂಡು ತಲೆ ಮೇಲೆ ಹಾಕ್ಕೊಂಡು ಬಾಯಿ ಹಾಕ್ಕೊಂಡ್ರೆ ಸಿಗಲ್ಲ. ಮನೆಯಲ್ಲಿ ಹಾಕಿದ್ರೆ ಸಿಗಲ್ಲ. ಯಾಕೆ? ಆ ತಾತನಿಗೂ ಭಯ. ಯಾಕೆ? ಸಾವು ಬರ್ತದೆ ಒಂದು ದಿವಸ ನನಗೆ ಅಂತ. ಎಲ್ಲರೂ ಸಾವಿಗೆ ಭಯಪಡ್ತಾರೆ. ನಾನು ಈ ಮಾರ್ಗದಲ್ಲಿ ಈ ಸಿದ್ಧಾಂತದಲ್ಲಿ ಹೋಗಿ ನಾನು ಸಾವಿನ ಗೆಲ್ಲಬೇಕಂತ ಎಲ್ಲರೂ ಪ್ರಯಾಸ ಪಟ್ಟರು. ಯಾರಿಂದ ಆಗಲಿಲ್ಲ ಸಾವನ್ನ ಗೆಲ್ಲಾಕ. ಪ್ರಪಂಚದೊಳಗೆ ಮಾನವನಾಗಿರುವಂತ ಪ್ರತಿಯೊಬ್ಬ ಮನುಷ್ಯನಿಂದ ಸಾವು ಗೆಲ್ಲಕ್ಕಾಗಿಲ್ಲ. ಸಾವು ಗೆದ್ದವರು ಒಬ್ಬರೇ, ಸಾವಿನ ಕೊಂಡಿಯನ್ನು ಮುರಿದವರು ಒಬ್ಬರೇ. ಅವರೇ ಯಾರು ಗೊತ್ತಾ? ಯೇಸು ಕ್ರಿಸ್ತ ಮಹಾತ್ಮ. ಎಲ್ಲ ಮಠದ ಶರಣರು ಹೇಳ್ತಾರೆ, ಎಲ್ಲ ಗುರುಗಳು ಹೇಳ್ತಾರೆ, ನಿಜ ದೇವರು ಯಾರಾದರೂ ಯೇಸು ಸ್ವಾಮಿ ಎಂಬುದಾಗಿ. ನಿಜ ದೇವರು. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಓಲೇದ ಕ್ರಿಸ್ತ ಮಹಾರಾಜಗೂ ಆಮೆನ್. ಹಲ್ಲೆಲೂಯ. ನೀವು ಎಲ್ಲದರಿಂದ ನೀವು ಜಯಗೊಳಿಸ್ಬೇಕಂತಿದ್ದೀರಾ, ಎಲ್ಲವೂ ನಿಮಗೆ ಜಯವಾಗಬೇಕಂತ ಮಾಡಿದ್ದೀರಾ. ನಿಮ್ಮಲ್ಲಿರುವ ಅಹಂಕಾರವನ್ನು ತೆಗೆದಾಕಿ. ನೀವು ನಿಮ್ಮನ್ನ ದೇವರಿಗೆ ಒಪ್ಪಿಸಿಕೊಡ್ರಿ. ದೇವರು ಇಷ್ಟ ಏನೈತೆ ಅದನ್ನು ಮಾಡ್ರಿ. ಅದ್ರ ಸಲುವಾಗಿ ನಿಮ್ಮನ್ನು ಸೃಷ್ಟಿ ಮಾಡ್ಯಾನ. ನೀವು ಭೇಟಿಗೆ ಹೋಗ್ತೀರಿ ಅಥವಾ ಸಿಂಧೂರು ಅಥವಾ ಪಟ್ಟಣಕ್ಕೆ ಹೋಗ್ತೀರಿ, ಏನೋ ಒಂದು ವಸ್ತು ತಗೊಂಡು ಬರ್ಬೇಕಂತ. ಅದು ವಸ್ತು ತಗೊಂಡ್ಬರ್ತೀವಿ. ತಗೊಂಡು ಬಂದ್ಮೇಲೆ ಇನ್ನೊಬ್ಬರಿಗೆ ಕೊಡ್ತೀರಾ, ನೀವು ತಗೋತೀರಾ, ನೀವು ಅನುಭವಿಸ್ತೀರ ಅದನ್ನ. ನೀವಲ್ಲ. ಹಲ್ಲೆಲೂಯ. ಆ ವಸ್ತು ಒಂದು ವೇಳೆ ನೀವು ತಗೊಂಡ್ಬಂದ್ರೆ ನಿಮಗೆ ಉಪಯೋಗ ಮಾಡೋ ಹೊತ್ತಾಗ ಅದು ಉಪಯೋಗ ಇಲ್ದಂಗೆ ಆಯ್ತಪ್ಪ ವಸ್ತು. ಅವಾಗ ಏನು ಮಾಡ್ತದೆ ಅದನ್ನ? ಮತ್ತೆ ದೇವರು ತನಗಾಗಿ ಭೂಲೋಕದ ಸರ್ವ ಮಾನವರನ್ನ ಉಂಟು ಮಾಡ್ಯಾನ. ಈಗ ಹತ್ತಿರ ಕೆಲಸ ಮಾಡ್ಲಾರ್ದಂಗಿದ್ರೆ ನಮ್ಮನ್ನೇನು ಮಾಡ್ತಾನ? ಎಲ್ಲರಿಗೆ ದೇವರು ಒಬ್ಬೇ ದೇವರು. ಎಲ್ಲರ ಉಸಿರಾಡಿಸುವ ಗಾಳಿ ಆ ದೇವರು ಉಂಟು ಮಾಡಿದ್ದು. ಕೆಲಸಲ್ಲ ಮಂದಿಗೆ ಕಾಣಬೇಕಂತ ಭಕ್ತಿ ಮಾಡಬೇಡ್ರಿ. ದೇವರು ನೋಡ್ತಾನಂತ ಸರಿಯಾದ ರೀತಿಯಲ್ಲಿ ದೇವ್ರು ನೋಡ್ತಾನೆ. ಯಾವನ್ನ ನಮ್ಮ ಪಾಸ್ಟರ್ ಮಾತಾಡ ದೇವ್ರ ಮೇಲೆ ಇದ್ದಾನೆ, ಎಲ್ಲ ನೋಡ್ತಾನೆ, ಎಲ್ಲರೂ ನೋಡ್ತಾನೆ, ಎಲ್ಲರೂ ನೋಡ್ತಾನೆ. ರಹಸ್ಯವಾಗಿ ಮಾಡಿರುವ ಪಾಪಗಳು ನಮಗೆ ಮರೆಯಾಗಿವೆ. ರಹಸ್ಯವಾಗಿ ಮಾಡಿರುವ ಪಾಪಗಳು ಇತರರಿಗೆ ಗೊತ್ತಾಗೋದಲ್ಲ. ಆದರೆ ರಹಸ್ಯದಲ್ಲಿ ನಿನ್ನನ್ನು ಉಂಟು ಮಾಡಿದ್ರಲ್ಲ ಭಗವಂತ, ಆತನಿಗೆ ಎಲ್ಲ ಗೊತ್ತು. ಪ್ರಯತ್ನ ಅದನ್ನ ಬಿಟ್ಟುಬಿಡು, ಕೆಟ್ಟದ್ದು ಬಿಟ್ಟುಬಿಡು.
ಕೆಟ್ಟದನ್ನ ಪದೇ ಪದೇ ಕೆಟ್ಟದ್ದು ಮಾಡಕ್ಕೆ ಹೋಗಬೇಡ. ಕೆಟ್ಟದ್ದು ಮಾಡಿದ್ರೆ ನಿನಗೆ ಸಂತೋಷ ಸಿಗಲ್ಲ. ಕೆಟ್ಟದ್ದು ಮಾಡಿದ್ರೆ ನಿನಗೆ ಆನಂದ ಸಿಗಲ್ಲ. ಕೆಟ್ಟದ್ದು ಮಾಡಿದ್ರೆ ಈಗ ಅನಾರೋಗ್ಯ ಬರೋದು ಎದರ್ಲಿಂದ ಬರುತ್ತೆ, ಎದರ್ಲಿಂದ ಬರುತ್ತೆ, ಎದರ್ಲಿಂದ ಬರುತ್ತಾರೆ, ಎದರ್ಲಿಂದ ಬರುತ್ತೆ ಅನಾರೋಗ್ಯ, ಎದರ್ಲಿಂದ ಬರುತ್ತೆ ಪಾಪದಿಂದ ರೋಗ, ರೋಗದಿಂದ ಮರಣ. ಹಂಗಂದ್ರೆ ನಾವು ಪಾಪ ಮಾಡಿದ್ರೆ ಅದಕ್ಕೆ ಬಂದತೆ ನಮಗೆ ರೋಗ. ಪಾಪ ಮಾಡೋದು ಯಾರು ಇಲ್ಲ, ಪಾಪ ಎಲ್ಲರೊಳಗೆ ಇದೆ. ನೀವು ಪರಿಶುದ್ಧ ರಕ್ತದಿಂದ ತೊಳೆಯಲ್ಪಟ್ಟಿದ್ದೀರಿ, ತೊಳೆಯಲ್ಪಟ್ಟ ಪಾಪಿಗಳಂತ ಅರ್ಥ. ನೀವು ಬಟ್ಟೆ ಹಾಕ್ಕೊಂಡಿರಿ, ನೀವು ಹೊಸದಲ್ಲ ಅದು. ಅದನ್ನೇನು ಮಾಡಿರಿ? ತೊಳೆದಿರಿ, ಹೊಲಸೋಗ್ಯದ. ತೊಳೆಯಲ್ಪಟ್ಟ ಬಟ್ಟೆ ಅರ್ಥ ನಿಮಗೆ. ಅದಕ್ಕೋಸ್ಕರವಾಗಿ ಅವಾಗ 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 ಏನಾಗುತ್ತದೋ ಇದ್ದಕ್ಕಿದ್ದಂತೆ ಮಲಿನ ಆಗುತ್ತೆ. ಬಟ್ಟೆ ಹಾಕಿ ಮತ್ತೆ ಏನಾಗುತ್ತೆ? ಹೊಲಸಾಗುತ್ತೆ. ಮತ್ತೆ ಏನು ಮಾಡಿದ್ವಿ ನಾವು? ನಮ್ಮ ಮನಸ್ಸು ಕೂಡ, ಮನಸ್ಸಿನೊಳಗೆ ಕೂಡ ಪಾಪ ಇವತ್ತು ಬಂದಿದ್ದಲ್ಲದು. ನಮ್ಮ ತಾಯಿ, ಮಹಾತಾಯಿ ಇದ್ದಾಳಲ್ಲ, ಯಾರು? ಅವಮ್ಮ, ಆಯಮ್ಮನಿಂದ ಬಂದದ್ದು. ಇವತ್ತು ಬಂದದ್ದಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ರಾಜಕ್ಕೂ ಆ ತಾಯಿ ಏನು ಮಾಡಿದೆ ಗೊತ್ತಾ? ನಾನು ತಪ್ಪು ಮಾಡಿಬಿಟ್ಟಿನಿ, ನಾನೊಬ್ಬಳ ಸಾಯಬಾರ್ದು. ಇವನು ಕೊಲ್ವ ಯಾರನ್ನ? ಗಂಡನ್ನ. ನಾನೊಬ್ಬಗೆ ಸೊತ್ತೆ ಬಿಡುತ್ತೆ. ಯಾಕಂದ್ರೆ ಸಾವಂಬದು ಯಾವಾಗ ಗೊತ್ತಾಯ್ತು? ಬಂದು ತಿನ್ನೋವತ್ತ ಗೊತ್ತಾಗಲ್ಲ, ಹಣ್ಣು ತಿನ್ನೋವತ್ತ ಗೊತ್ತಾಗಲ್ಲ. ಆಕೆಗೆ ದೇವ್ರು ಹೇಳಿದ ಹಣ್ಣು ತಿಂದ ದಿನವೇ ನೀವೇನಾಗ್ತೀರಿ? ಸಾಯ್ತೀರಿ ಅಂದ್ರೆ ಅದಕ್ಕಿಂತ ಮುಂಚೆ ಅವ್ರಿಗೆ ಸಾವೇ ಇಲ್ಲ. ದೇವರಿಗೆ ಮಹಿಮೆ ಉಂಟಾಗಿ, ದೇವರಿಗೆ ಸೋದರ ಉಂಟಾಗಿ. ಹಣ್ಣು ತಿಂದ ದಿನವೇ ಸಾಹಿತ್ಯದಲ್ಲಿ ಯಾವಾಗ ಹಣ್ಣು ತಿಂದು ತಿನ್ನೋವೈದ್ಯಾಗ ಭಾಳ ಚಂದ. ಯಾಕೆ ಗೊತ್ತ? ಅವನು ಹೇಳ್ಬಿಟ್ಟ ಬಗಲಾಗಿದ್ದವ ಯಾರು? ಸೈತಾನ ಹೇಳಿದ, ಅಮ್ಮ ಅವಮ್ಮ ನಿಮ್ಮ ಯಜಮಾನಿಗೆ ಎಷ್ಟು ಹೇಳಿದ್ರೆ ಕೇಳವಲ್ಲಮ್ಮ, ನಿಮ್ಮ ಯಜಮಾನಿಗೆ ಎಷ್ಟು ಹೇಳಿದ್ರೆ ಕೇಳವಲ್ಲ. ನೀವು ದೇವರಾಗ್ಬಿಡ್ತೀರಮ್ಮ, ನೀವು ದೇವರಾಗ್ಬಿಡ್ತೀರಿ. ದೇವಲೋಕದಲ್ಲಿ ದೇವ್ರ ವೈಭವ ಹೆಂಗೈತೆ ಗೊತ್ತಲ್ಲ ನಿಮಗೆ? ದೇವ್ರ ಮುಂದೆ ಬಂದ್ರೆ ಈ ಕಡೆ ಆ ಕಡೆ ಯಾರು ಬರ್ತಾರೆ? ದೂತರು ಬರ್ತಾರೆ. ಓ ಮಹಾ ಸೈನ್ಯ ಬರುತ್ತೆ. ನೀವು ಹಣ್ಣು ತಿಂದರೆ ಏನಾಗ್ತದೆ? ದೇವ್ರು ಹೆಂಗಂಬದು, ದೇವ್ರ ಶಕ್ತಿ ಹೆಂಗಂಬದು ಇವ್ರಿಗೆ ಪ್ರಜ್ಞೆ ಇಲ್ಲ ಪ್ರಿಯ. ದೇವರಾಗ್ತದೆ ಅಂದ್ಗಳೇ ಇವ್ರು ಏನೋ ದೊಡ್ಡ ಕೆಲ್ಸ ಸಿಗುತ್ತೆ, ಸಿಂಹಾಸನ ಸಿಗುತ್ತೆ. ದೇವ್ರು ನಮಗೆ ತಾನೇ ಆಳ್ಬೇಕಂತ ಹೇಳ್ಕೊಂಡು ನಮ್ಮನ್ನೇನು ಮಾಡಿದ್ದಾನೆ? ನಮ್ಗೆ ಹೇಳಾರ್ದಂಗ ಆಯ್ತೀರಿ ನೀವು ಅಂತ ಹೇಳ್ಬಿಟ್ಟಿದ್ದಾನೆ ಅಂತ ತಿಳ್ಕೊಂಡು ಅತ್ತನ ಮಾತು ಕೇಳಿ ಏನು ಮಾಡಿದ್ಲು? ಅವಳ ಹಣ್ಣು ತಗೊಂಡು ಪ್ರಿಯರೇ. ಅಲ್ಲಿಲ್ಲಯ್ಯ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾವು ಅಲ್ಲಿ ನೋಡ್ತೀವಿ, ಮುಂದೆ ಓದ್ತಾ ಇರ್ಬೇಕಾದ್ರೆ ಆಕೆ ತಗೊಂಡು ಬರ್ತಾಳೆ. ತಗೊಂಡು ಬಂದ್ಗಳ ಓದುವಾಗ ಕೇಳಿದ್ವಿ ನಾವು, ಗಂಡನಿಗೆ ಏನು ಮಾಡ್ತಾಳೆ? ಕೊಡ್ತಾಳೆ. ಕೊಟ್ಟ ಮೇಲೆ ಅವಾಗ ಹೇಳ್ತಾಳೆ, ನಾ ತಿಂದಿನಿ, ನಾನು ಸತ್ತಿಲ್ಲ, ನೀ ತಿನ್ನು. ಅವಾಗ ಆಕೆ ಕೊಟ್ಟಿರ್ತಕ್ಕಂಥ ಆಕೆ ಮೇಲೆ ಪ್ರೀತಿ ಇರುತ್ತೆ. ಅವಾಗಲೇ ಹೇಳೋಣ ದೇವರು, ನಿನ್ನ ಹೆಂಡತಿ ಮೇಲೆ ನಿನಗೇನಿರುತ್ತೆ? ಪ್ರೀತಿ ಇರುತ್ತೆ. ತಂದೆ ತಾಯಿಗಳನ್ನು ಬಿಟ್ಟು ಹೆಂಡತಿಯನ್ನು ಸೇರಿಕೊಳ್ಳೋಣ ಅಂತೇಳಿ ಅವತ್ತು ಹೇಳ್ಬಿಟ್ಟನು ದೇವರು. ಜೊತೆ ಮಾಡಿ ಕುಟುಂಬವನ್ನು ಕಟ್ಟಿದ ದೇವ್ರು ಯಾರು? ಯೇಸಪ್ಪ. ಗಂಡ ಗಟ್ಟಿ ಹೌದು, ಯೆಹೋವ ದೇವರೇ. ಯೆಹೋವ ದೇವರಂದ್ರೆ ಅವರೇ, ಯೇಸಪ್ಪ ಅಂದ್ರೆ ಅವರೇ, ಪರಿಶುದ್ಧಾತ್ಮ ದೇವರಂದ್ರೆ ಅವರೇ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಆಮೆನ್. ಅವಾಗ ಆ ಒಂದು ಆಕೆ ಕೊಟ್ಟ ಮೇಲೆ ಆಕೆ ಮೇಲೆ ಪ್ರೀತಿ ಜಾಸ್ತಿಲ್ಲ. ತಗೊಂಡು ತಿಂತಾನೆ ಆಗ್ತದೆ. ತಿಂದ ತಕ್ಷಣನ ಎತ್ತಾಗುತ್ತೆ ಹೊಟ್ಟೆ. ಕೆಲವರಿಗೆ ಸೋಡಾ ಕುಡಿಯೋದು ರೂಢಿ ಇರೋದು ಇಲ್ಲ, ಕೋಕೋ-ಕೋಲಾ ಕುಡಿಯೋದು ರೂಢಿ ಇರಂಗಿಲ್ಲ. ಅವರು ಕುಡಿದ ತಕ್ಷಣ ಒಂದೇ ಸಲ ಕುದಿಯ ಖಾರ ಖಾರ ಆದಂಗಾಗಿ ಹೊಟ್ಟೆಗಿಂದ ಹೊರಗೆ ಬಂದಂಗೆ ಅಂತ ಪ್ರಿಯ. ರೂಢಿ ಇರೋದಿಲ್ಲ ಅವ್ರಿಗೆ, ಯಾಕಂದ್ರೆ ಗ್ಯಾಸ್ ಇರುತ್ತೆ.
ಅದೇ ಪ್ರಕಾರವಾಗಿ ಇದು ಹೊಸ ಹಣ್ಣು. ಯಾವಾಗ ಇದು ತಿಂದ ತಕ್ಷಣವೇ ಈಕೆಯ ಒಂದು ಸ್ವಭಾವ ಬದಲಾವಣೆ ಆಗಿಬಿಡುತ್ತೆ. ಮೌನವಾಗಿ ಕುಂದಿರ್ತಾಳೆ, ಏನೇನೋ ಆಲೋಚನೆ ಮಾಡ್ತಾಳೆ. ಅಯ್ಯೋ ನಾನು ಏನಾಗ್ಬಿಡ್ತೀನಿ, ಈಗ ಸತ್ತೋಗ್ಬಿಡ್ತೀನಿ, ನಾನು ಸಾಯ್ತೀನಿ, ನಾನು ಸತ್ತ ಮೇಲೆ ಇವನು ಏನು ಮಾಡ್ತಾನೆ, ಗಂಡ ಏನು ಮಾಡ್ತಾನೆ, ಅವನಿಗೆ ಎಲುಬುಗಳು ಜಾಸ್ತಿ ಇದಾವ, ಇನ್ನೂ ಒಂದು ಬಟ್ಟೆ ತೆಗೆದು ಮತ್ತೆ ಇನ್ನೊಬ್ಬಕ್ಕಿಂತ ರೆಡಿ ಮಾಡ್ಕೊಂಡ್ಬಿಡ್ತಾರೆ. ನನಗೆ ಸಿಗಲಾರ್ದು ಇನ್ನೊಬ್ಬರಿಗೆ ಸಿಗಬಾರ್ದು. ಇನ್ನೊಬ್ರು ಸ್ವಭಾವ ಗೆಲ್ಸ್ರೆ ನನಗೆ ತಕ್ಬೋದು, ಯಾರಿಗೆ ತಕ್ಬೋದು. ನಾವು ನೋಡುದು ಸಲ ನಮ್ಮವರು ಕ್ರೈಮ್ ಸ್ಟೋರ್ ನೋಡ್ತಾರೆ ನೈಟ್, ಅದು ಇಂಟ್ರೆಸ್ಟ್. ಯಾಕಂದ್ರೆ ಸಮಸ್ಯೆ ಹೆಂಗೆ ತಿಳ್ಕೊಬೇಕಲ್ಲ ಪ್ರಪಂಚದಲ್ಲಿ. ಅಲ್ಲಿಲ್ಲಯ್ಯ, ದೇವರಿಗೆ ಮಹಿಮುಂಟಾಗಲಿ. ನೋಡಬೇಕು, ಸಣ್ಣ ವಯಸ್ಸಿನವ್ರು ಏನು ಮಾಡ್ತಾರೆ ಗೊತ್ತಾರೆ, ಸತ್ತೋಗ್ತಾರೆ. ಕೆಲವರು ಕುಟುಂಬದಲ್ಲಿ ಭಾಗಿಯಾಗಿರ್ತಾರೆ, ಅವ್ರಿಗೆ ಮಕ್ಕಳಾಗಿರ್ತಾವೆ, ಮತ್ತೆ ಇನ್ನೊಬ್ಬರಿಗೆ ಇಷ್ಟಪಡ್ತಾರೆ. ಅದು ಪ್ರೀತಿ ಅಲ್ಲ. ಅವ್ರಿಗೆ ಏನಂತಾರೆ, ಅದಕ್ಕೇನಂತಾರೆ ಮೋಹ. ಅದೇನ್ರಿ ಮೋಹ, ಪ್ರೀತಿ ಅಲ್ಲ. ಕೆಲವರಿಂದ ಪ್ರೀತಿ ಅಂತ ಉಪಯೋಗ ಮಾಡ್ತಾ ಇದ್ದಾರೆ. ಯಾವ ಪುಣ್ಯಾತ್ಮ ಅದಕ್ಕೆ ಇಟ್ಟುಕೊಂಡ ಹೆಸರು ಗೊತ್ತಿಲ್ಲ. ಪ್ರೀತಿಗೆ ಬೆಲೆ ಇಲ್ದಂಗೆ ಆಗಿಬಿಟ್ಟಪ್ಪ. ತಾಯಿ ಮಕ್ಕಳ ಪ್ರೀತಿ ಇರುತ್ತಲ್ಲ, ಆ ಪ್ರೀತಿ ಅದು ನಿಜವಾದ ಪ್ರೀತಿ. ಅದೇ ಪ್ರೀತಿ ಇನ್ನೊಬ್ಬರಿಗೆ ಪ್ರೀತಿ ಮಾಡಿದ್ರು ಅದೇ ಪ್ರೀತಿ ಆಗಲಿ. ಮೋಹ ಬೇರೆ. ಮೋಹ ಮಾನವನ್ನ ಕಳೆಯುವಂಥದ್ದು. ಅದಕ್ಕೆ ಪ್ರೀತಿ ಅಂತ ಸಂಬೋಧನೆ ಮಾಡಬಾರ್ದು. ಅಲ್ಲಿಲಯ್ಯ, ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಅಲ್ಲಿಲಯ್ಯ. ಆಮೇಲೆ ಏನಾಗುತ್ತೆ ಗೊತ್ತರೆ, ಅಯ್ಯಮ್ಮ ಗಂಡನ ಬಿಟ್ಟು ಬಂದ್ಬಿಡ್ತಾವ, ಈ ಅಪ್ಪ ಹೆಂಡತಿನ ಬಿಟ್ಟು ಹೋಗ್ಬಿಡ್ತಾವ. ಮಕ್ಕಳಿದಾವ, ಅಯ್ಯಪ್ಪಗ ಹೆಂಡತಿದಾಳ, ಈ ಅಮ್ಮಗ ಗಂಡ ಇದ್ದಾನ, ಬಿಟ್ಟ ಅವಾಗ ಸ್ವಲ್ಪ ಸಂಖ್ಯೆ ಜೋಡಿಯಾಗಿರ್ತಾರೆ. ಯಾವುದೋ ಒಂದು ಸ್ವಲ್ಪ ನಗಡಿ ಸೀನು ಬಂದಂಗೆ ಬರುತ್ತೆ ಪ್ರಿಯರಿ ಇಬ್ಬರಲ್ಲಿ. ಅವಾಗ ಇವ ಹೇಳ್ತಾನ, ನಿನ್ನ ಗಂಡನ ತಕ್ಕ ನೀವು ಹೋಗ್ಬಿಡು, ನನ್ನ ಹೇಳ್ತಕ್ಕ ನಾವು ಹೋಗ್ಬಿಡು, ನನ್ನ ಕೇಳಕ್ಕೆ ನೀನು ಯಾರು, ನಾನು ಹಿಂಗೆ ಇರ್ತಾನೆ, ನೀನು ನನ್ನ ಟ್ರೈನಾಗಿ ಬರಬೇಡ ಅಂತ ಅಯ್ಯಮ್ಮ ಬಂದ. ಅಂದ ತಕ್ಷಣ ಏನಾಗುತ್ತೆ ಯುದ್ಧ, ಅವರೆಲ್ಲ ಸ್ವಲ್ಪ ಹೊಡೆದಾಟ. ಆಮೇಲೆ ಸ್ವಲ್ಪ ಈ ಅಮ್ಮ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿದವ, ಸ್ವಲ್ಪ ದೂರ ಸರಿತಾಳೆ, ಸ್ವಲ್ಪ ಅವ್ರನ್ನ ಮಾತಾಡ್ಸಿ ಇವ್ರನ್ನ ಮಾತಾಡ್ಸೋದು ಮಾಡ್ತಾಳೆ. ಇದನ್ನ ಯಾರು ನೋಡ್ತಾರ, ಪಾಪ ಈತ ಮೋಹ ಮಾಡಿನಲ್ಲಿ ಈತ ನೋಡ್ತಾನೆ. ನೋಡಿದ ತಕ್ಷಣ ಏನಾಗುತ್ತೆ ಗೊತ್ತಾ, ಇದಕ್ಕೊಂದು ಆಲೋಚನೆ ಒಳಿತಿ. ಏನು ಆಲೋಚನೆ, ಈಗಿನೇನು ಮಾಡಬಾರ್ದು, ನಾವು ಉಳಿಸ್ಬಾರ್ದು, ನನ್ನನ್ನು ದೂರ ಸೇರಿಸ್ಬೇಕಲ್ಲ, ಯಾರಿಗೆ ಕಿತ್ತಾಕಬಾರ್ದು. ಇದೆಲ್ಲಿಂದ ಬಂತು, ಇದೆಲ್ಲಿಂದ ಬಂತರಿ, ಅವಳಿಂದ ಬಂತು. ನನಗೆ ಕೆಲಸ ಆಗ್ಲಿಲ್ಲ, ನನಗ ಲೋನ್ ಆಗ್ಲಿಲ್ಲ, ಇವನು ಲೋನ್ ಕೆಕ್ಕಲಾಡಕಂದ್ರೆ ಇವರು ಸಹ ಆಗಬಾರ್ದು, ಅದಕ್ಕೆ ಇದೆಲ್ಲ ಅಡ್ಡ ಮಾಡಬಾರ್ದು. ಸುಳ್ಳಾಕರ ಅಪ್ಪ, ಸುಳ್ಳಾಕರ ಹೌದಾಗತ್ತ, ಆಗತ್ತಾ ಇಲ್ಲ. ಹಲ್ಲೆಲೂಯಾ, ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಕ್ರಿಸ್ತ ಮಹಾರಾಜಗೂ ಹಲ್ಲೆಲೂಯಾ. ದೇವರು ಒಳ್ಳೆ ದೇವರಾಗಿದ್ದಾರೆ, ಎಲ್ಲರಿಗೂ ಒಳ್ಳೆಯದು ಮಾಡುವಂತ ದೇವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಆಮೆನ್. ಹಲ್ಲೆಲೂಯಾ. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕಂತಲೇ ಇವುಗಳನ್ನು ನಿಮಗೆ ಆಜ್ಞಾಪಿಸುತ್ತೇನೆ. 17ನೇ ವಚನ, 17ನೇ ವಚನ. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕಂತಲೇ ಇವುಗಳನ್ನು ನಿಮಗೆ ಆಜ್ಞಾಪಿಸುತ್ತೇನೆ. ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಿದ್ರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡುತ್ತಿದ್ದು ತಿಳ್ಕೊಳ್ಳಿ. ನೀವು ಲೋಕದ ಕಡೆಯವರಾಗಿರುತ್ತದೆ, ಲೋಕ ನಿಮ್ಮ ಮೇಲೆ ತನ್ನವರಿಂದ ಮಮತೆ ಇಡುತ್ತಿತ್ತು. ಆದರೆ ನೀವು ಲೋಕದ ಕಡೆಯವರೆಂದರೆ ಇರುವುದಿಲ್ಲ. ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದು, ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಕ್ರಿಸ್ತ ಮಹಾರಾಜಗೂ ಆಮೆನ್. 15ನೇ ಅಧ್ಯಾಯ 9ನೇ ವಚನ. ತಂದೆ ನನ್ನನ್ನು ಪ್ರೀತಿಸಿ ಹಾಗೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ. ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ಎಲ್ಲರೂ ಗಟ್ಟಿಯಾಗಿ ಚಪ್ಪಲಿ. ಪ್ರೀತಿ ಬಹು ಶ್ರೇಷ್ಠವಾಗಿರುವಂಥದ್ದು. 13ನೇ ಅಧ್ಯಾಯ ಕೊರಿಂಥದವರಿಗೆ ಬರೆದ ಪತ್ರಿಕೆ, 1ನೇ ಕೊರಿಂಥೆ 13ನೇ ಅಧ್ಯಾಯ
ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ. 4ನೇ ವಚನ. ಪ್ರೀತಿ ಬಹು ತಾಳ್ಮೆಯುಳ್ಳದ್ದು. ಪ್ರೀತಿ ಹಂಗಾದ್ರೆ ಬಹು ತಾಳ್ಮೆಯುಳ್ಳದ್ದು. ಪ್ರೈಸಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಮಾನವರ ಪ್ರೀತಿ ಬೇರೆ, ದೇವರ ಪ್ರೀತಿ ಬೇರೆ ಪ್ರಿಯರೇ. ದೇವರ ಪ್ರೀತಿ ಶಾಶ್ವತವಾಗಿರುವಂತಹ ಪ್ರೀತಿ ಪ್ರಿಯರೇ. ಹಲ್ಲೆಲೂಯ. ಅದಕ್ಕೋಸ್ಕರ ವೇದಗಳಲ್ಲಿ ಒಂದು ವಿಷಯ ತಿಳಿಸಲ್ಪಡ್ತಾ ಇದೆ. ಸಕಲ ಪಾಪ ಪರಿಹಾರವು ರಕ್ತ ಪ್ರೋಕ್ಷಣಂ ತದ್ರಕ್ತಂ ಪರಮಾತ್ಮೇನ ಪುಣ್ಯದಾನ ಬಲಿಯಾಗಂ. ಸಕಲ ಮಾನವರ ಪಾಪ ಪರಿಹಾರ ಮಾಡುವುದಕ್ಕಾಗಿ ದೇವರು ನರಾವತಾರಿಯಾಗಿ ಬಂದು ತನ್ನ ರಕ್ತವನ್ನ ಉಳಿಸಬೇಕು. ಮಾನವರು ಮಾಡಲಾರದ ಕಾರ್ಯವನ್ನ ದೇವರು ಮಾಡಿ ಮುಗಿಸಿದ್ದಾರೆ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ. ಆಮೆನ್. ಹಲ್ಲೆಲೂಯ. 5ನೇ ವಚನ. ಪ್ರೀತಿಯು 4ನೇ ವಚನ. ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಪ್ರೀತಿ ಏನ್ ಮಾಡಲ್ರೆ? ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಪ್ರೀತಿಯು ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ಲಕ್ಷಣ ಪರಿಪೂರ್ಣವಾಗಿರುವಂತ, ಸಮಾಧಾನಕರವಾಗಿರುವಂತ, ನಿತ್ಯ ಸಂತೋಷ ಭರಿತವಾಗಿರುವಂತ ಈ ಲೋಕದ ಯಾತ್ರೆಯಲ್ಲೆಲ್ಲ ಆ ಪ್ರೀತಿಯು ನಿನ್ನಲ್ಲಿ ನನ್ನಲ್ಲಿ ಇದ್ರೆ ಆ ಪ್ರೀತಿಯನ್ನು ಸೋಲಿಸೋದಕ್ಕೆ ಯಾವುದು ಕೂಡ ಆಗೋದಿಲ್ಲ ಪ್ರಿಯರೇ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ. ಆಮೆನ್. ಹಲ್ಲೆಲೂಯ. ಪ್ರೀತಿಯು ತಾಳ್ಮೆಯುಳ್ಳದ್ದು, ಪ್ರೀತಿಯು ದಯೆ ತೋರಿಸುವುದು, ಪ್ರೀತಿಯು ಹೊಟ್ಟೆ ಕಿಚ್ಚು ಬಿಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಪ್ರೀತಿ ಏನು ಮಾಡಲ್ರಿ? ಮರ್ಯಾದೆಗೆಟ್ಟು ನಡೆಯಲ್ಲ. ಈ ಮರ್ಯಾದೆಗೆಟ್ಟು ನಡೆದ ಪ್ರೀತಿ, ತಂದೆ ತಾಯಿಗೆ ಅವಮಾನ ತರೋದು ಪ್ರೀತಿ ಇರೋದ ಅಲ್ಲ. ತಂದೆ ತಾಯಿಯನ್ನ ಮೆಚ್ಚಿಸುವ ಕೆಲಸ ಮಾಡೋದು ಪ್ರೀತಿ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ. ಆಮೆನ್. ಪ್ರೀತಿಯು ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ. ಆಮೆನ್. ಹಲ್ಲೆಲೂಯ. ಪ್ರೀತಿ. ಈಗ ಮೊದಲನೇ ವಿಷಯವನ್ನು ನಾವು ನೋಡೋಣ. 1ನೇ ಕೊರಿಂಥಿ 8ನೇ ಅಧ್ಯಾಯ 1ನೇ ವಚನ. ಇನ್ನೊಂದ್ಸಲ ಓದ್ರಿ. ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳ ವಿಷಯದಲ್ಲಿ ಈಗ ನೋಡೋಣ. ನಮ್ಮೆಲ್ಲರಿಗೆ ಜ್ಞಾನ ಉಂಟೆಂದು ಬಲ್ಲೆವು. ಜ್ಞಾನ ಉಂಟೆಂದು ಬಲ್ಲೆವು. ಜ್ಞಾನವು ಉಬ್ಬಿಸುತ್ತದೆ. ಜ್ಞಾನವು ಉಬ್ಬಿಸುತ್ತದೆ. ಜ್ಞಾನ ಏನು ಮಾಡುತ್ತೆ? ಉಬ್ಬಿಸುತ್ತದೆ. ಅಂದ್ರೆ ಅಹಂಕಾರ ಬರಂಗ್ ಮಾಡುತ್ತೆ. ಅನೇಕ ಸೇವಕರು ಒಂದು ಪಟ್ಟಣದಲ್ಲಿ ಕೂತ್ಕೊಂಡಿದ್ದೀವಿ. ಆ ಸಮಯದಲ್ಲಿ ಒಬ್ಬ ಅನುಭವವುಳ್ಳ ಸೇವಕರು, ದೈವಜನರು, ನಿಮಗೆ ಗೊತ್ತಾಗಬೇಕಾದ್ರೆ ಶರಣರು, ಅವರು ಒಂದು ಮಾತು ಪ್ರಸ್ತಾಪನೆ ಮಾಡಿದರು. ಸೊಲೊಮೋನನು ದೇವರಿಂದ ಆಸ್ತಿಯನ್ನ ಅಂತಸ್ತನ್ನ ಕೇಳಲಿಲ್ಲತ, ಜ್ಞಾನವನ್ನ ಕೇಳಿದ. ಜ್ಞಾನವನ್ನ ಹೊಂದಿಕೊಂಡ. ಪ್ರಪಂಚದೊಳಗೆ ಅತ್ಯಂತ ಜ್ಞಾನಿಗಳು ಯಾರು ಇಲ್ಲ. ಆ ಪರಮ ಜ್ಞಾನವನ್ನು ನಾವೆಲ್ಲರೂ ಹೊಂದಿಕೊಳ್ಬೇಕು, ನಾವು ಅದನ್ನು ಕೇಳಬೇಕು ಅಂತೇಳಿ ಅವ್ರು ಹೇಳಿದ್ರು. ಪಾರಮಾರ್ಥಿಕ ಜ್ಞಾನ ಬೇರೆ, ರಾಜಕೀಯ ಜ್ಞಾನ ಬೇರೆ ಪ್ರಿಯರೇ. ಹಲ್ಲೆಲೂಯ. ಆತ ಕೇಳಿದ್ದು ಏನು ಕೇಳಿದ್ದಾನೆ? ಬೈಬಲ್ ಸರಿಯಾಗಿ ನಾವು ಓದಬೇಕು. ಒಂದೊಂದ್ಸಲ ಒಂದೊಂದು ಆಲೋಚನೆ ನಮ್ಮಲ್ಲಿ ಉಂಟಾಗುತ್ತವೆ. ದೇವರ ಆತ್ಮ ನಮ್ಮೊಳಗಿದ್ದಾಗ ಆತ್ಮನ ಏನ್ ಮಾಡ್ತಾನೆ? ನಡೆಸ್ತಾನೆ ಅನ್ನೋದು ರಹಸ್ಯವನ್ನು ನೀನು ಪ್ರೀತಿಸಿದ
ಯಾವ ಜನರು? ಇಸ್ರಾಯೇಲ್ ಜನರನ್ನ ನಡೆಸಿಕೊಂಡು ಹೋಗುವುದಕ್ಕೆ ನನಗೇನು ಬೇಕು? ಜ್ಞಾನ ಬೇಕಂತ ಕೇಳಿದ್ದಾನೆ. ಹಲ್ಲೆಲೂಯ. ರಾಜನಾಗಿರುವ ನನಗೇನು ಬೇಕು? ಜ್ಞಾನ ಬೇಕು. ಅಂದ್ರೆ ರಾಜಕೀಯ ಜ್ಞಾನ ಕೇಳೋಣ ಹೊರತು ಪಾರಮಾರ್ಥಿಕ ಜ್ಞಾನ ಅಲ್ಲ. ಅದಕ್ಕೋಸ್ಕರವಾಗಿ ಸೊಲೊಮೋನನ ಕಡೆ ದಿವಸಗಳಲ್ಲಿ ಪ್ರಸಂಗಿ ಗ್ರಂಥ ಬರೀತಿದ್ದಿಲ್ಲ. ಬರದ ಏನಂತ ಬರದ? ವ್ಯರ್ಥವೇ ವ್ಯರ್ಥ, ಸಮಸ್ತವೇ ವ್ಯರ್ಥ. ಒಳ್ಳೆಯವನಿಗೂ ಅದೇ ಗತಿ, ಕೆಟ್ಟವನಿಗೂ ಅದೇ ಗತಿ, ಏನೂ ಇಲ್ಲ ಅಂದು. ಯಾಕೆ? ಅದು ರಾಜಕೀಯ ಜ್ಞಾನ. ಗೆದ್ದರೆ ದೇವ್ರು ಭಾಳ ಒಳ್ಳೇದಪ್ಪ, ಸೋತು ಬಿಟ್ರೆ ದೇವ್ರಿಗೆ ಮಾಡಿಬಿಟ್ಟಪ್ಪ, ಮಾಡೋದೆಲ್ಲ ಮಾಡಿದೆ ದೇವ್ರಿಗೆ ಮಾಡಿಬಿಟ್ಟ. ದೇವರಿಗೆ ದುಡ್ಡು ಕಡಿಮೆ ಆಗಿಲ್ಲ, ದೇವರಿಗೆ ಆಸ್ತಿ ಕಡಿಮೆ ಆಗಿಲ್ಲ. ಹೌದಾ? ಹಲ್ಲೆಲೂಯ. ದೇವರೇ ಕೊಟ್ಟಿದ್ದ ನಿನಗೆಲ್ಲ. ದೇವರಿಗೆ ಅದೇ ಗಳಿಗೆಯಲ್ಲಿ ಈತ ಮೋಹಕ್ಕೆ ಬಲಿಯಾಗಿ ಏನು ಮಾಡಿದ? ಮದುವೆ ಮಾಡಿಕೊಂಡ. ಯಾರನ್ನ ಮದುವೆ ಮಾಡಿಕೊಂಡ? ಸೃಷ್ಟಿಯನ್ನ ಪೂಜೆ ಮಾಡುವವ್ರನ್ನ ಮದುವೆ ಮಾಡಿಕೊಂಡು ವಿಗ್ರಹಾರಾಧನೆ ಮಾಡಿದ. ಏನ್ ಮಾಡಿದ? ದೇವ್ರಿಗೆ ಇಷ್ಟನಾ? ಕೋಪ. ನಿಮ್ಮ ಅಪ್ಪಗೆ ಅಪ್ಪ ಅನ್ಬೇಕು. ಚಿಕ್ಕಪ್ಪ ದೊಡ್ಡಪ್ಪಗೆ ಅಪ್ಪ ಅಂದ್ರೆ ನಿಮ್ಮ ಅಪ್ಪ ಸುಮ್ಮನಿರ್ತಾನ. ಮನೆ ಕೆಲಸ ದಾಳ ಇರ್ತದೆ, ಅದಕ್ಕೆ ಅಪ್ಪ ಅಂದ್ರೆ ಸುಮ್ಮನೆ ಇರ್ತಾನ. ನಿಮ್ಮ ತಾಯಿ ಒಪ್ಕೊಂತಾಳ್ರಿ? ಇಲ್ಲ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಸೃಷ್ಟಿಕರ್ತನಾದ ದೇವರು, ಎಲ್ಲರಿಗೂ ತಂದೆಯಾಗಿರುವ ದೇವರು, ಸೃಷ್ಟಿ ಮಾಡಿರುವ ದೇವರು, ಆತನ ಬಿಟ್ಟು ಬೇರೆಯವರನ್ನ ನೀನು ಆರಾಧಿಸಿದರೆ ಆ ಸೃಷ್ಟಿ ಮಾಡಿರುವ ತಂದೆ ಅದನ್ನು ಒಪ್ಪೋದಿಲ್ಲ. ಪ್ರಿಯರ ಬೇಸಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯ. ಎಂಟನೇ ಅಧ್ಯಾಯ 1ನೇ ವಚನವನ್ನು ನೀವು ಓದಿದ್ರಿ. ಮುಂದೆ ಹೋಗ್ರಿ. ಜ್ಞಾನ ಒಪ್ಪಿಸುತ್ತದೆ, ಪ್ರೀತಿಯು ಭಕ್ತಿ ವೃದ್ಧಿಯನ್ನುಂಟು ಮಾಡ್ತದೆ. ಬ್ರದಲ್ಲ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಈ ವಿಷಯವನ್ನು ನಾನು ಅವ್ರು ಯಾರಿಗೆ ಸೇವಕರಿಗೆ ಕೇಳಿದ್ದ ಪ್ರಿಯರೇ, ಅವರು ಬಹಳ ತಲೆ ಬಿಸಿ ಮಾಡ್ಕೊಂಡ್ಬಿಟ್ರು. ಪ್ರಿಯರು ಬಹಳ ತಲೆ ಬಿಸಿ ಮಾಡ್ಕೊಂಡ್ಬಿಟ್ರು. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯ. ಯೋಸೇಫ್ ಅವರು ಮನೆಯಲ್ಲಿ ಪ್ರಾರ್ಥನಾ ಪರನಾಗಿದ್ದ, ದೇವರನ್ನ ಎದುರು ನೋಡುವಂಥ ವ್ಯಕ್ತಿಯಾಗಿದ್ದ. ಅವನಿಗಿರ್ತಕ್ಕಂಥ ಅಣ್ಣ ತಮ್ಮರೆಲ್ಲರೂ ತಪ್ಪು ಮಾಡ್ತಾ ಇದ್ದಾರೆ. ಆ ವಿಷಯವನ್ನು ತಗೊಂಡು ಬಂದು ಯಾರಿಗೆ ಹೇಳ್ತಿದ್ದ? ತಂದೆಗೆ ಹೇಳ್ತಿದ್ದ. ಅದನ್ನ ನೋಡ್ಬಿಟ್ಟು ಅಣ್ಣ ತಮ್ಮರೆಲ್ಲ ಏನು ಮಾಡಿದಾರೆ? ಅದನ್ನ ಏನು ಮಾಡಿದ್ರು? ಚಾಡಿ ಹೇಳ್ತೀವಿ ನಮ್ಮ ಮೇಲೆ, ಅಪ್ಪನ ಗುಂಡಿನ ಬೇಯಿಸ್ತೀವಿ, ನಮಗೆ ಕೊಡೋದೆಲ್ಲ ಕೊಂಡರ್ದಂಗೆ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ತಮ್ಮನ ಮೇಲೆ ಏನು ಮಾಡಿದ್ರು? ಅವರು ದ್ವೇಷ ಸಾಧಿಸಿ ದೇವರು ದರ್ಶನ ಕೊಟ್ಟ ಯೋಸೇಫನಿಗೆ. ಆ ದರ್ಶನ ದೇವರು ಸುಮ್ಮನೆ ಬಿಡ್ಲಿಲ್ಲ. ಆ ದರ್ಶನವನ್ನು ನೆರವೇರಿಸಬೇಕು. ಆದ್ರೆ ಆ ದರ್ಶನ ನೆರವೇರಬೇಕಾದ್ರೆ ಎಷ್ಟು ಕಷ್ಟ ಬಂತು. ದೇವ್ರನ್ನ ಬಿಟ್ಟನ ಯೋಸೇಫ. ಅಣ್ಣ ತಮ್ಮರು ಹೊಡೆದ್ರು, ಕುಣಿಯೊಳಗೆ ಹಾಕಿದ್ರು. ಅವ್ರಿಗೆ ಏನು ತಗೊಂಬಂದನ? ಹಬ್ಬ ಆಗ್ಯದ, ಒಳ್ಳೆ ಹೋಳಿಗೆ, ಕರಿಗಡಬು. ಈಗ ನಾವು ಮೊನ್ನೆ ಮಾಡಿದ್ರೆಲ್ಲ ಕೆಲವರು ಉಂಡಿಗಳನ್ನು ಮಾಡಿರಿ, ಗಾರಿಗೆ ಇನ್ನು ನಾನಾ ಥರವಾಗಿ ಮಾಡಿ ಆ ಕಡೆ ಈ ಕಡೆ ಪುತ್ತಿಗಳನ್ನು ನೀವು ಕಳಿಸಿರಿ, ತೊಗೊಂಬಂದಿರಿ, ತಿಂದಿರಿ, ಮುಗಿಸ್ಬಿಡ್ರಿ. ಒಂದು ತಿಂಗಳು ತಂದು. ಹೌದಲ್ಲ? ಹಲ್ಲೆಲೂಯ. ದೇವ್ರ ಮಹಿಮೆ ಉಂಟಾಗಲಿ, ದೇವ್ರ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯ. ನಮ್ಮ ಇನ್ನೂ ಭಾಳ ಬಂದಿದ್ದೀವಿ. ದೇವ್ರ ನಾಲ್ಕು ಸ್ತೋತ್ರವಾಗಿ ಮಾಡ್ಕೊಂಡು ಊಟ ಮಾಡ್ರಿ. ದೇವ್ರು ಏನು ಮಾಡಿದ್ದಾನೆ? ಹುಟ್ಟಿದ್ದಾನೆ,
ಅದು ಪ್ರತಿ ವಾರ ಮಾಡ್ರಿ, ಅವಾಗೆ ಮಾಡೋದಲ್ಲ. ಯಾವಾಗ ನೀನು ನೆನಪಾಗತ್ತೆ ಅವಾಗೆಲ್ಲ ಮಾಡ್ಕೊಂಡು ಊಟ ಮಾಡು. ಪ್ರಯೋಜನ ಮುಖ್ಯವಾಗಿ ದೇವರು ಒಂದು ದಿವಸ ನೇಮಕ ಮಾಡಿ 4 ದಿವಸ ದುಡಿದು ನಿನ್ನ ಕೆಲಸವನ್ನ ಮಾಡಿ 7ನೇ ದಿವಸವೂ ಮೀಸಲಾದ ದಿನವಾಗಿದೆ. ಆ ದಿನದಲ್ಲಿ ನೀನು ಯಾವ ಕೆಲಸ ಮಾಡಬಾರದು. ನಿನಗೆ ಬೇಕಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ರೆಡಿ ಮಾಡ್ಕೊಂಡು ಹೋಗು. ದೇವರ ಸನ್ನಿಧಿಯಲ್ಲಿ ಕಾಲ ಕಳೆಯಬೇಕು. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಆ ಏಸಪ್ಪನ ಅಣ್ಣ ತಮ್ಮ ಏನ್ ಮಾಡಿದ್ರು? ಕುಣಿಯೊಳಗೆ ಹಾಕಿದ್ರು. ಈತ ಬುದ್ಧಿ ತಗೊಂಬಂದ ವ್ಯಕ್ತಿಗೆ ಅಂಗಿ ಆದರೂ ಪ್ರಿಯರೇ, ಹೊಡೆದ್ರು ಪ್ರಿಯರೇ, ಉಗಳಿದ್ರು ಪ್ರಿಯರೇ, ಆಮೇಲೆ ಅದ್ರಾಗ ಹಾಕಿದ್ರು ಪ್ರಿಯರೇ. ಅಯ್ಯೋ ಅಣ್ಣಂದಿರು ನಾನೇನು ಮಾಡಿದೆ ನಿಮ್ಗೆ, ನಾನೇನು ಮಾಡಿದೆ ಅಂತ. ಇಲ್ಲ, ಆವತ್ತು ನಿನ್ನ ಕನಸು ವಿಚಾರ ಹೇಳಿದ್ದಲ್ಲ, ನಾವೆಲ್ಲರೂ ನಿನಗೆ ಅಡ್ಡ ಬಿಡ್ತೀವಿ ಅಂತ ಕನಸು ನಿನಗೆ ಬಿಡುತ್ತಾ? ಈಗ ಹೆಂಗೆ ಅಡ್ಡ ಬಿಡ್ತೀವಿ ನಮಗೂ ನಿನಗೂ ಗೊತ್ತಾಗುತ್ತಲ್ಲ. ನಿನ್ನ ಪುಣ್ಯಾಗಿ ನಾವು ಮ್ಯಾಲೆ ಇತ್ತು ಕನಸು ಬಿದ್ದಿತ್ತು. ದೇವ್ರು ಕನಸು ಕೊಟ್ಟಿದ್ದೆ ಏನಂತ? ಎಲ್ಲರೂ ನಿಲುವು ಕೊಯ್ಯಾರ, ಜೋಳದ ನಿಲುವು ಕೊಯ್ತಾರೆ. ಅದೇ ಪ್ರಕಾರವಾಗಿ ಸೂಡು ಕಟ್ಟಿದ್ದಾರೆ. ಕಟ್ಟಿದ ಮೇಲೆ ಈತನ ಸೂಡಿಗೆ ಅವರೆಲ್ಲರ ಸೂಡುಗಳು ಅಡಗಿದ್ವಂತ. ಇದು ಕನಸು ಬಿದ್ದವು. ಆಮೇಲೆ ನಕ್ಷತ್ರಗಳು, 11 ನಕ್ಷತ್ರಗಳು, ಆಮೇಲೆ ಸೂರ್ಯ ಚಂದ್ರರು ಈತನ ನಕ್ಷತ್ರಕ್ಕೆ ಅಡ್ಡ ಬಿದ್ದರು. ಅಲ್ಲಿಲ್ಲಯ್ಯ ಅಂದ್ರೆ ಒಂದು ನಕ್ಷತ್ರಕ್ಕೆ, ಅದು ಈತನ ಮುಂದೆ ಒಂದು ನಕ್ಷತ್ರ, ಅವರೆಲ್ಲರ ಮುಂದೆ ಒಂದೊಂದು ನಕ್ಷತ್ರ. ಎಲ್ಲ ನಕ್ಷತ್ರಗಳು ಯಾರಿಗೆ ಅಡ್ಡ ಬಿದ್ದವು? ಅವಾಗ ಅವ್ರು ತಂದಂತ ನಾವು ತಂದೆ ತಾಯಿಗಳು ನಾವು ನಿನಗೆ ಅಡ್ಡ ಬಿಡ್ತೀವಿ ಅನ್ನೋದು ಅನ್ನ. ಆದರೂ ಕೂಡ ಅದು ಮನುಷ್ಯನಾಗಿ ಇಟ್ಕೊಂಡಾಗ ಯಾಕೆ ಗೊತ್ತಾ? ಏಸೇಪು ಪ್ರಾರ್ಥನಾ ಪರನಾಗಿದ್ದ. ಅಲ್ಲಿ ಹೊಡೆದು ಅದರೊಳಗೆ ಹಾಕಿದ್ರು ಕೂಡ ಅವ್ರನ್ನ ಬೈಲಿಲ್ಲ ಪ್ರಿಯರೇ. ಆಮೇಲೆ ನಂದು ಇಸ್ಮಾಯಿಲ್ರು ಬಂದರು, ಹಂಗೆ ಹೋಗ್ತಾ ಇದ್ರು ಒಂಟಿ ಮೇಲೆ. ಅವ್ರು ಏನಂದ್ರೆ ಮನುಷ್ಯರ ವ್ಯಾಪಾರ ಮಾಡೋರು. ಅವ್ರು ಏನು ಮಾಡೋರು? ಈಗ ಹೆಂಗೆ ದನ ವ್ಯಾಪಾರ ಐತಲ್ಲ, ಕುರಿ ವ್ಯಾಪಾರ ಐತಲ್ಲ, ಮನುಷ್ಯರ ವ್ಯಾಪಾರನ ಐತಲ್ಲ. ಆಗಿನ ಕಾಲಕ್ಕಿಂತ ಈಗಲೂ ಕೆಲವರು ಮಾಡ್ತಾರೆ. ದುಬಾಯಿ ಅಂತಲ್ಲೆಲ್ಲ ಮಾಡ್ತಾರೆ. 10 ವರ್ಷ 20 ವರ್ಷ ಅಲ್ಲಿ ವಾಸ ಮಾಡಿ ಎಲ್ಲ ಅವರಿಗೆ ಗುಲಾಮರಾಗಿರ್ತಾರೆ. ಅಲ್ಲೇಲೋಯ್ಯ, ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಕ್ರಿಸ್ತ ಮಹಾರಾಜರು ಆಮೇಲೆ ಅದೇ ಸಮಯದಲ್ಲಿ ಆತನನ್ನು ಹೊರಗೆ ತೆಗಿತಾರೆ. ಹೊರಗೆ ತೆಗೆದ ಮೇಲೆ ಆ ಇಸ್ಮಾಯಿಲ್ರಿಗೆ ದುಡ್ಡಿಗೆ ಮಾರಿಬಿಡ್ತಾರೆ. ಯಾರನ್ನ? ದುಡ್ಡಿಗೆ ಮಾರಿದ ಮೇಲೆ ಇವರು ಹೋಗಿ ಅಲ್ಲಿ ಆ ಒಂದು ದೇಶದಲ್ಲಿ ಏನ್ ಮಾಡ್ತಾರೆ? ಐಗುಪ್ತ ದೇಶದಲ್ಲಿ ಮಾರಾಟಕ್ಕೆ ಇರ್ತಾರೆ. ಮಾರಾಟಕ್ಕೆ ಇಟ್ಟಾಗ ಓಚಿಪುರ ಅಂತ ಒಬ್ಬ ವ್ಯಕ್ತಿ, ಆತ ಏನ್ ಮಾಡ್ತಾನೆ? ಇಟ್ಕೊಂಡು ಕೊಂಡ್ಕೊಂಡ ಮೇಲೆ ಬಹಳ ಚಂದ ಅದನ್ನ ಪ್ರಿಯ, ಯೌವನಸ್ಥ ಹುಡುಗ ಪ್ರಿಯ. ಅವ್ರ ಮನೆಗೆ ಹೋದ್ಮೇಲೆ ಅವ್ರ ಮನೆಗೆ ದಣಿಗಳದ ಕೆಲಸ ಎಲ್ಲ ಮಾಡ್ತಾರೆ. ಆದ್ರೆ ದಣಿ ಇವನ್ನ ಗಮನಿಸ್ತಾ ಇರ್ತಾರೆ. ಉಳಿಕೆದರ ಎಲ್ಲ ಆಳು ಮಕ್ಕಳನ್ನ ಗಮನಿಸ್ತಾನೆ. ಆದ್ರೆ ಇವನ ಬಹಳ ವ್ಯತ್ಯಾಸ ಇದೆ. ಏನ್ ಗೊತ್ತಾ? ಬೆಳಗಾವಿನ 4 ಗಂಟೆಗೆ ಇನ್ನು ಕತ್ತಲಿರುವಾಗಲೇ ಮೊಣಕಾಲೂರಿ ಸೃಷ್ಟಿ ಮಾಡಿದ ದೇವರಿಗೆ ಧ್ಯಾನ ಮಾಡ್ತಾ ಇರ್ತಾರೆ. ಕೆಲಸ ಮಾಡುವಾಗ ಆರಂಭ ಕೆಲಸ ಮಾಡ್ತಾ ಇದ್ರೆ ಪ್ರಾರ್ಥನೆ ಮಾಡಿ ಕೆಲಸ ಮಾಡ್ತಾನೆ. ಈ ಇಸ್ರಾಯೇಲರ ಒಂದು ಪದ್ಧತಿ ಏನಂದ್ರೆ 3 ಸಲ ಅವರು ಪ್ರಾರ್ಥನೆ ಮಾಡೋರು. ಬೇಸಲ್ಲ, ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದೇ ಪ್ರಕಾರವಾಗಿ ಪ್ರಾರ್ಥನೆ ಮಾಡ್ತಾರೆ. ಊಟ ಮಾಡೋ ಸಮಯದಲ್ಲಿ ಪ್ರಾರ್ಥನೆ ಮಾಡಿ ಊಟ ಮಾಡ್ತಾರೆ. ಇದೆಲ್ಲ ಗಮನಿಸ್ತಾರೆ ಯಾರು? ಯಜಮಾನ. ಆ ವರ್ಷ ಬೆಳೆ ಸಮೃದ್ಧಿಯಾದ ಬೆಳೆ ಬರುತ್ತೆ. ಇವ ಎಲ್ಲಿಗೆ ಈತನ ಎಲ್ಲಿ ಕಳಿಸ್ತಾರೋ ಆಗಲಾರ್ದ ಕೆಲಸ ಎಲ್ಲ ಆಗಿಬಿಡ್ತಾವೆ. ದೇವರಿಗೆ ಮಹಿಮುಂಟಾಗಲಿ, ದೇವರ ಸ್ತೋತ್ರ ಉಂಟಾಗಲಿ. ದೇವರ ಈತನ ನೆನೆಸಿ ಆಶೀರ್ವಾದ ಮಾಡಿದೆಂಬುದಾಗಿ ದಣಿ ತಿಳಿದುಕೊಂಡು ಎಲ್ಲರ ಮೇಲೆ ಈತನ ಯಜಮಾನನಾಗಿ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅಲ್ಲಾದ್ರೂ ಕೂಡ ಏನಾಗ್ಲಿಲ್ಲ. ಅಲ್ಲಿ ಪೋಟಿಪರನ ಹೆಂಡತಿ ಮಹಾರಾಣಿ ಅಯ್ಯಮ್ಮ ಇದ್ದ ಮೇಲೆ ಕಣ್ಣಿಡ್ತಾಳೆ. ಕಣ್ಣಿಟ್ಟ ಮೇಲೆ ಏನಾಗುತ್ತೆ ಗೊತ್ತಾ? ಈತ ಅದಕ್ಕೆ ಒಪ್ಪಿಕೊಳ್ಳಾರ್ದು ಇದ್ದತ್ನಾಗ ಗಂಡನ ಕರೆದು ಇವನು ಇಬ್ರಿದವನ್ನ ಕರ್ಕೊಂಡು ಬಂದು ಮನೆಗೆ ಇಟ್ಕೊಂಡು ನನ್ನ ಮಾನವನ್ನ ಮಾಡಕ್ ಬಂದಿದ್ದ ಅಂತ ಹೇಳಿ ದೂರಿಗೆ ಹೇಳ್ತಾಳೆ. ಈ ದೂರ ಹೇಳೋ ಪದ್ಧತಿ ಎಲ್ಲಿಂದ ಬಂತು ಪ್ರಿಯರೇ? ಅಲ್ಲಿಂದ ಬಂತು, ಅವಳಲ್ಲಿಂದ ಬಂತು ಪ್ರಿಯರೇ.
ಹಲ್ಲೆಲೂಯ. ನಾನು ಹಣ್ಣನ್ನು ತಿಂತಿದ್ದಿಲ್ಲ ಅಪ್ಪ, ಆ ಹಾವು ನನ್ನ ವಂಚಿಸಿತು, ಅದು ಹೇಳಿದಕ್ಕೆ ನಾನು ತಿಂದಿದ್ದೆ ಅಂತ ಹೀಗೆ. ಆಮೇಲೆ ಆದಾಮ್ ಎಲ್ಲಿದ್ದಿ ನೀನು ಅಂತ ಕೇಳಿದಾಗ, ಅದಕ್ಕಿಂತ ಮುಂಚೆ ಎಲ್ಲಿದ್ದೀ ಅಂತ ನೀನು ಕೇಳಿದಾಗ, ಅಪ್ಪ ನೀನು ಬರುವ ಸಪ್ಪಳ ಕೇಳಿ ನಾವು ಬತ್ತಲಿ ಆಗಿದ್ದೀವಿ ಎಂಬುದಾಗಿ ನಾವು ತಿಳ್ಕೊಂಡು ಪದೆಯ ಮರೆಯಲ್ಲಿದ್ದೀವಿ ಅಂತ ಹೇಳ್ತಾರೆ ಪ್ರಿಯ. ಬೇಸಲ್ಲ, ನಾವು ಬತ್ತಲೆ ಆಗಿದ್ದೀವಿ ಅಂತ ಹೇಳಿ. ನೀವು ಬತ್ತಲೆ ಆಗಿದ್ದು ಯಾರು ಹೇಳಿದ್ರು? ನಾವು ತಿನ್ನಬಾರದು ಅಂತ ಹೇಳಿದ್ರು, ಹಣ್ಣನ್ನು ತಿಂದಿರು ಅಂತಂದರೆ, ಅಪ್ಪ ನೀನು ನನಗಿರೋಕ್ಕೆ ಕೊಟ್ಟಿಯಲ್ಲ, ನನ್ನ ಜೊತೆಗಿರೋಕ್ಕೆ ಕೊಟ್ಟಿಯಲ್ಲ, ಸಾಕಾರನ ಕೊಟ್ಟಿಯಲ್ಲ, ನನಗೆ ಮನೆ ಮಾಡಿ ಕೊಟ್ಟಿಯಲ್ಲ, ಮಾಡಿದ್ದು ನಾನು ಅಕ್ಕಿ ತಂದು ಕೊಡ್ಲಿಕ್ಕೆ ಅದು ಬಿಡ್ತಿದ್ದಿಲ್ವ, ತಿಂತಿದ್ದಿಲ್ಲ. ಆಕಿನ ಏನಮ್ಮ ನೀನು ಮಾಡಿದಂದ್ರೆ, ನಂದು ತಪ್ಪಲ್ಲ ಯಪ್ಪ, ನೀನು ಸೃಷ್ಟಿ ಮಾಡಿಯಲ್ಲ ಯಾವುದು ಹಾವನ್ನು, ಅದು ಹೇಳಿತ್ತು ಅದಕ್ಕೆ ತಿಂದಿಲ್ಲ. ಇವತ್ತಿಗಾದರೂ ನಾವೇನು ಮಾಡ್ತೀವಿ, ಇನ್ನೊಬ್ಬರ ಮೇಲೆ ಒರೆಸಿ. ನಮ್ಮ ಹುಡುಗ ಭಾಳ ಒಳ್ಳೇದು, ಬಾಯಿಗೆ ಒಳ್ಳೆಟ ಕಡೆಯಲ್ಲ. ನಮ್ಮ ಹುಡುಗ ಭಾಳ ಒಳ್ಳೇದ್ರೆ ನಮ್ಮ ಹುಡುಗನ ತಪ್ಪಿಲ್ಲ. ಆ ಹುಡುಗನ ಜೊತೆಗೆ ಹೋಗಿ ಪಾಟಿ ಅಂತ ತಿಳ್ಕೊಂಡು ಕುಡಿಯೋದು ಕಲ್ತಂಡ್ರೆ ನಮ್ಮ ಹುಡುಗ. ಇವು ಎಲ್ಲಿಂದ ಬಂದವ? ಮೊದಲಿಂದ ಬಂದವಮ್ಮ ತಾಯಿ, ಮೊದಲಿಂದ ಬಂದವಪ್ಪ ಯಜಮಾನ. ಅವು ಆದಮ್ಮ ಅವಳಿಂದ ಇವು ನಮ್ಗೇನು ಬಹುಮಾನವಾಗಿ ಸಿಕ್ಬಿಟ್ಟವ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಕ್ರಿಸ್ತ ಮಹಾರಾಜರು ಆಮೆನ್. ಹಲ್ಲೆಲೂಯ. ಈಗ ಪ್ರಪಂಚದೊಳಗೆ ಯಾರು ಮಾಡಲಾರದ ಕಾರ್ಯ ಯಾರು ಮಾಡಿದ್ದಾರೆ? ಆ ದೇವರೇ ನರಾವತಾರಿಯಾಗಿ ಬಂದಿದ್ದಾರೆ ಪ್ರಿಯರೇ, ಮಾಡಿದ್ದಾರೆ ಪ್ರಿಯರೇ. ಇವರು ತಿಂದು ತಪ್ಪು ಮಾಡಿ ಮರಣವನ್ನು ತಂದುಕೊಂಡಿರ್ತಕ್ಕಂಥ ಇವರಿಗೆ ಆ ಮರಣದಿಂದ ಪಾರು ಮಾಡೋದಕ್ಕಾಗಿ, ಮರಣದ ಕೊಂಡಿಯನ್ನು ಮುರಿಯುವುದಕ್ಕಾಗಿ ಆತ ಬಂದು ಮರಣ ಹೊಂದಿ ಮರಣದ ಕೊಂಡಿಯನ್ನು ಮುರಿದು ಶಾಶ್ವತವಾಗಿ ಜೀವಿಸುವಂತ ಒಂದು ಆಶೀರ್ವಾದವನ್ನು ದೇವರು ನೀಡಿದ್ದಾರೆ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅವಾಗ ದೇವರು ಹೊರಗಿದ್ದು ಕೆಲಸ ಮಾಡಿದ, ಹಂಗೆ ಬರ್ತಿದ್ದ, ಹಂಗೆ ಹೋಗ್ತಿದ್ದ. ಇವ್ರು ಮೂವರಿಗೂ ಶಾಪ ಬಂತು ಪ್ರಿಯರು, ಆವಿಗೂ ಶಾಪ ಬಂತು. ಅದು ಕೈ ಕಾಲು ಎರಡಿದ್ವು, ಕೈ ಕಾಲು ಓದುವುದು ಶಾಪ ಕೊಟ್ಟು ಹೊಟ್ಟೆಲೆ ನೀನೇನು ಮಾಡ್ಬೇಕು ಜರುಗಬೇಕು. ಆಮೇಲೆ ಏನು ಮಾಡೋದು? ನಿನ್ನ ಸಂತಾನಕ್ಕೋ ಈಕೆ ಸಂತಾನಕ್ಕೋ ವೈರತ್ವ ಇರ್ತದ. ಈಕೆ ಸಂತಾನದ ಹಿಮ್ಮಡಿಯನ್ನು ಕಚ್ಚುವಿ, ಈಕೆ ಸಂತಾನವು ನಿನ್ನನ್ನು ಕೊಲ್ಲುವುದು, ಜಜ್ಜುವುದು, ನಿನ್ನ ತಲೆ ಜಜ್ಜೋವರೆಗೂ ಈಕೆ ಸಂತಾನಕ್ಕೆ ಸಿಟ್ಟು ತೀರಂಗಲ್ಲ ಅಂತ ಹೇಳ್ತಾನೆ. ಇವತ್ತು ನೋಡ್ರಿ ಎಲ್ಲ, ಈಗ ನಾನು ಬೈಬಲ್ ಓದಂಗಿಲ್ಲ, ನಾನು ಏಸಪ್ಪನ ಮಗ ಅಲ್ಲ, ಏಸಪ್ಪನ ಮಗಳಲ್ಲ, ಮತ್ತು ಅವನ್ಯಾಕೆ ಸಾಯಿಸ್ಬೇಕು? ಅವನು ಏಸಪ್ಪನ ಮಕ್ಕಳಂದ್ರೆ ಸಾಯಿಸ್ಬೇಕು, ಮತ್ತೆ ಸಾಯಿಸ್ಬಾರ್ದು. ಕಾರಣ ಒಂದೇ, ಹುಟ್ಟದಲ್ಲೇ ದೇವರು ಏನು ಮಾಡಿದ್ದಾನೆ, ಹಾಕಿದ ಬೀಜ. ನಿನಗೆ ತಿಳಿಯದೆ ಏನು ಮಾಡ್ತೀವಿ? ಮೊದಲು ಏನು ಮಾಡಿ ತಲೆ ಜಜ್ಜು ಅಂತೀನಿ. ಮನೆಗೆ ಹಾವು ಸಾಯಿಸಿದ ಮೇಲೆ ಅದು ಸತ್ತೋಗಿತ್ತಂದ್ರೆ ತಲೆ ಜಜ್ಜ್ರಿ ಅಂತಾರೆ. ಹಲ್ಲೆಲೂಯ. ಅದಕ್ಕೆ ಒಬ್ಬರು ಹೇಳ್ತಾರೆ ಪಂಡಿತರು, ಏನಂತ ಗೊತ್ತಾ? ಕಲ್ಲನಾಗರ ಕಂಡಾಗ ಹಾಲಿವರಯ್ಯ, ಬದುಕಿದ ನಾಗರ ಬಂದಾಗ ಕಲ್ಲಿಂದು ಬಡಿ. ಅದು ನಿಮ್ಮನ್ನ ಏನು ಮಾಡ್ತಾರೆ? ಮುದ್ದು ಕೊಡ್ತಾರೆ. ಒಂದ್ಸಲ ಮುದ್ದು ಕೊಟ್ರೆ ಮುಗಿದ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ. ಹಲ್ಲೆಲೂಯ. ದೇವರು ಹಾಳು ಮಾಡ್ತಾರ? ಹಾಳು ಮಾಡೋದು, ಅಭಿವೃದ್ಧಿ ಮಾಡ್ತಾರೆ. ಹಾಳು ಮಾಡೋದು ಯಾವುದು ಗೊತ್ತಾ? ನಮ್ಮಲ್ಲೇ ಬೇರೂರ್ತಕ್ಕಂಥ ದೇವರಿಗೆ ಇಷ್ಟವಿಲ್ಲದ ಪಾಪ ನಮ್ಮನ್ನು ಹಾಳು ಮಾಡ್ತಾ ಹೊರತು ದೇವರು ಹಾಳು ಮಾಡೋದಿಲ್ಲ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಕ್ರಿಸ್ತ ಮಹಾರಾಜಕ್ಕೂ ಏಸೇಬನ್ನು ತಗೊಂಡೋದ್ರು ಎಲ್ಲಿ ಹಾಕಿದ್ರೆ? ಇಲ್ಲಿ ಹಾಕಿದ್ರೆ ಸೆರೆಮನೆಯಲ್ಲಿ ಹಾಕಿದ್ರು. ಸೆರೆಮನೆ ಜೈಲಲ್ಲಿ ಹಾಕಿದ್ರು. ಜೈಲಿಗೆ ಮತ್ತೆ ಹಂಗಿಂಗಲ್ಲ, ಕೈಗೆ ಕೋಳು, ಕಾಲಿಗೆ ಕೋಳು, ಭಯಂಕರ ಬಯಸ್ಬಿಟ್ಟು ಏನೋ ದೊಡ್ಡ ಬಡಗಾರ ಮಾಡ್ತಾನೆ. ಆ ಪ್ರಕಾರ ಭಯಂಕರ ಹಿಂಸಕ್ರಿಯೆ.
ಅಲ್ಲಿ ಆದ್ರೂ ಕೂಡ ಏನಾಯ್ತು ಗೊತ್ತಾ, ಎಲ್ಲರಿಗೆ ಲೀಡರ್ ಆಗಿ ದೇವ್ರು ಮಾಡಿದ ಇರಬೇಕಲ್ಲ. ಅಲ್ಲಾದ್ರೂ ಕೂಡ ಪ್ರಾರ್ಥನೆ ಪಡಲಿಲ್ಲ, ದೇವರಿಗೆ ಮಹಿಮುಂಟಾಗಲಿ. ಅಲ್ಲಾದ್ರೂ ಕೂಡ ಇವರು ನಿಂದನೆ ಮಾಡಲಿಲ್ಲ. ಯಾರು ನಿಂದನೆ ಮಾಡಲಿಲ್ಲ? ದಣಿ ಹೆಂಡತಿಯನ್ನು ನಿಂದನೆ ಮಾಡಲಿಲ್ಲ. ಅದಕ್ಕಾಗಿ ನಿಂದನೆ ಸ್ವಭಾವ ನಿನ್ನಿಂದ ಹೊರಗೋಗುತ್ತೆ ಇರಲ್ಲ. ಪ್ರತಿನಿತ್ಯ ನಮ್ಮನ್ನು ನಾವೇನ್ ಮಾಡ್ಬೇಕು? ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತ ಮಹಾರಾಜಗೂ ಆಮೆನ್. ಹಲ್ಲೆಲೂಯಾ. ಪ್ರೀತಿಯು ಏನು ಮಾಡುತ್ತೆ? ಭಕ್ತಿ ವೃದ್ಧಿ ಉಂಟು ಮಾಡುತ್ತೆ. ಇದರಲ್ಲಿ ಪ್ರೀತಿ ಇತ್ತು ಯೇಸುವಿನಲ್ಲಿ, ಅದಕ್ಕಾಗಿ ಈತ ಭಕ್ತಿಯಲ್ಲಿ ವೃದ್ಧಿ ಹೊಂದಿದ. ಆಮೇಲೆ ದೇವರೇನು ಮಾಡಿದ ಗೊತ್ತಾ? ಅರಮನೆಯಿಂದ ಹಿಡಿದು, ಸೆರೆಮನೆಯಿಂದ ಹಿಡಿದು ಅರಮನೆಯೊಳಗೆ ತರಿಸ್ಕೊಂಡ, ಹೊರಂಗ ಮಾಡಿದ ತಪ್ಪಿಗೆ. ಅಲ್ಲಿ ಇಬ್ರು ವ್ಯಕ್ತಿಗಳಿದ್ರು, ಅವ್ರು ಅಪರಾಧ ಮಾಡಿದ್ರು, ಅದರಲ್ಲಿ ಹಾಕಲ್ಪಟ್ಟರು. ಅರಮನೆಯಲ್ಲಿ ಇರ್ತಕ್ಕಂಥವ್ರು, ಒಬ್ಬ ರೊಟ್ಟಿ ಮಾಡ್ತಕ್ಕಂಥ ಭಕ್ಷ್ಯಕಾರ, ಇನ್ನೊಬ್ಬವ ದ್ರಾಕ್ಷಾರಸ ಕೊಡ್ತಕ್ಕಂಥ ವ್ಯಕ್ತಿ, ಜ್ಯೂಸ್ ರೆಡಿ ಮಾಡಿ ರಾಜನ ಕೊಡ್ತಕ್ಕಂಥ ವ್ಯಕ್ತಿ. ಇವರಿಬ್ರು ಯಾವುದೊಂದು ಅಪರಾಧ ಮಾಡಿದ್ರೊಳಗೆ ಬಿದ್ದರು. ಅವರಿಬ್ಬರಿಗೆ ಕನಸ್ಬೇಕು. ಈತ 3 ಪುಟ್ಟಿಗಳು ಹೊತ್ಕೊಂಡು ಹೊಂಟಾನ ರೊಟ್ಟಿ ಮಾಡತ್ತ. 3 ಪುಟ್ಟಿಗಳಲ್ಲಿ ಬೇರೆ ಬೇರೆ ಥರದ ರೊಟ್ಟಿಗಳಿದಾವ. ಹೋಗ್ತಾ ಇರಬೇಕಾದ್ರೆ ಕಾಗಿಗಳು ಬಂದು ಮೇಲೆ ಪುಟ್ಟಿ ಏನು ಮಾಡ್ತಾ ಇದ್ದಾವೆ? ರೊಟ್ಟಿ ತಿಂತಾ ಇದ್ದಾವೆ. ಹಿಂಗೆ ಕನಸು ಬಿದ್ದೈತೆ. ಆಮೇಲೆ ಈತಗೊಂದು ಕನಸು ಬಿತ್ತು. ಏನು? ದ್ರಾಕ್ಷ 3 ಗೊಂಚಲು, ಪ್ರಿಯವಾದ ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. 3 ಗೊಂಚಲಿನಿಂದ ದ್ರಾಕ್ಷಾರಸ ಹಿಂಡಿ ಕೊಡ್ತಕ್ಕಂಥ ಒಂದು ಸನ್ನಿವೇಶ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತ ಮಹಾರಾಜಗೂ ದೇವರಿಗೆ ಮಹಿಮುಂಟಾಗಲಿ. ಈ 3 ದಿವಸಗಳು, ಈ 3 ಗೊಂಚಲುಗಳು, 3 ದಿವಸಗಳು ಹಣ್ಣುಗಳು ಪ್ರಿಯವಾದ ರಸ ಮಾಡಿ ಮತ್ತೆ ಆತಗ ಕೊಡ್ತಕ್ಕಂಥದ್ದು ಸನ್ನಿವೇಶ. ಈತನ ಯಾಕೆ ಸಪ್ಪಗಿದ್ರಲ್ಲ ನೀವು ಅಂತಂದ್ರೆ, ಇಲ್ಲ ಈ ಥರ ನಾವು ಕನಸು ಬಿದ್ದದಂದ್ರೆ ಅವಾಗ ಹೇಳಿದ, ಇನ್ನು 3 ದಿವಸದೊಳಗಾಗಿ ಏನದು ಕನಸು ಹಿಂಗಂದ್ರೆ ಸರಿ ಒಳ್ಳೇದು, ಇನ್ನು 3 ದಿವಸದೊಳಗಾಗಿ ನಿನ್ನನ್ನು ಗಲ್ಲಿಗೇರಿಸ್ತಾನೆ. ಕಾಯಿಗಳು ಬಂದು ಏನು ಮಾಡ್ತವೆ? ನಿನ್ನನ್ನು, ನಿನ್ನ ತಲೆಯನ್ನು ಅಥವಾ ದೇಹವನ್ನು ತಿಂತಾವ ಅಂತ ಹೇಳ್ತಾನೆ. ಆಮೇಲೆ ಈತಿಗೆ ಹೇಳ್ತಾನೆ, ರಾಜ ಏನು ಮಾಡ್ತಾನೆ? ನಿನಗೆ 3 ದಿವಸದೊಳಗೆ 3 ಗೊಂಚಲುಗಳಂದ್ರೆ 3 ದಿವಸ ಒಳಗೆ ಏನಾಗುತ್ತೆ? ಹಣ್ಣುಗಳಂದ್ರೆ ನಿನಗೆ ಪುರಾ ದೇವ್ರು ಏನು ಮಾಡ್ತಾನೆ? ಸೇರಿಸ್ಕೊಳ್ತಾನೆ. ಯಾರು? ರಾಜ ಸೇರಿಸ್ಕೊಳ್ತಾನೆ. ಸೇರಿಸ್ಕೊಂಡು ಮತ್ತೆ ಪುನಃ ನಿನ್ನ ಉದ್ಯೋಗಸ್ಥನಾಗ್ತೀಯ ಅಂತೇಳಿ ಈತಿಗೆ ಹೇಳ್ತಾನೆ. ಅದನ್ನು ಕೇಳಿಬಿಟ್ಟು ಸರಿ, ಹಂಗಂದ್ರೆ ನಿನಗೆ ಉದ್ಯೋಗಕ್ಕೆ ಬಂದ ಮೇಲೆ ನನ್ನ ಜ್ಞಾಪಕ ಮಾಡಿಕೆ ಅಂತ ಹೇಳ್ತಾನೆ. ಅಲ್ಲಿ ಹೋದ ಮೇಲೆ ಈತ ಮರೆತು ಬಿಡ್ತಾನೆ. ಆದರೆ ರಾಜನಿಗೆ ಒಂದು ಕನಸ್ಬಿಡಿ. 1 ವರ್ಷ ಆಯ್ತು ಮರೆತು ಬಿಡ್ತಾನೆ, 2 ವರ್ಷ ಆಯ್ತು ಮರೆತು ಬಿಡ್ತಾನೆ, ಅದರೊಳಗಿರ್ತಾನೆ ಜೈಲಾಗಿ. ರಾಜನಿಗೊಂದು ಕನಸು ಬಿಡ್ತಾನೆ. ಅದು ಏನು ಗೊತ್ತಾ? 7 ತೆನೆಗಳು, ಬಲಹೀನವಾಗಿರ್ತಕ್ಕಂಥ 7 ತೆನೆಗಳಿರ್ತವೆ. ಬಲವಾದ 7 ತೆನೆಗಳಿರ್ತವೆ. ಬಲಹೀನವಾದ ತೆನೆಗಳು ಬಂದು ಬಲವಾಗಿರ್ತಕ್ಕಂಥ 7 ತೆನೆಗಳನ್ನು ತಿಂದು ಬಿಡ್ತಾವೆ. ಇದು ಒಂದು ಕನಸು. ಆಮೇಲೆ ಇನ್ನೊಂದು ಬಿಡ್ತು. ಇನ್ನೊಂದು ಏನು ಗೊತ್ತಾ? ಹೊಳೆಯ ದಡದಲ್ಲಿ ಆಕಳುಗಳು 7 ಬಲವಾದ ಆಕಳುಗಳು ಹೊಳೆ ಒಳಗಿನಿಂದ ಹೊರಗೆ ಬರ್ತಾವೆ. ಅಲ್ಲಿ ಹುಲ್ಲು ಮೇಯ್ತಿರ್ತಾವೆ. ಅದ್ರಾಗ ಬಡಕಲಾಗಿರ್ತಕ್ಕಂಥ ಇನ್ನೂ 7 ಆಕಳುಗಳು ಬರ್ತವೆ. ಈ 7 ಆಕಳುಗಳು ಬಲವಾಗಿರ್ತಕ್ಕಂಥ ಆಕಳುಗಳು ತಿಂದು ಬಿಡ್ತಾವೆ. ಇದು ಕನಸು ಬಿದ್ದ ಮೇಲೆ ರಾಜ ಹೇಳ್ತಾ ಇದ್ದಾರೆ, ಈ ಕನಸಿನ ಅರ್ಥವನ್ನ ಹೇಳ್ರಿ ಎಂಬುದಾಗಿ. ಎಲ್ಲರನ್ನ ಕರೀತಾರೆ ಪ್ರಿಯರೇ, ಆದ್ರೆ ಯಾವ ಪಂಡಿತರು ಕೂಡ ಇದು ಹೇಳೋದಲ್ಲ. ಆಮೇಲೆ ಅದಕ್ಕೆ ಈತ ದಾಸ ಮಾಡ್ಕೊಂಡು ಯಾರು? ದ್ರಾಕ್ಷಾರಸ ಆ ಒಂದು ಉದ್ಯೋಗಕ್ಕೆ ಮತ್ತೆ ಸೇರಿಸಲ್ಪಟ್ಟನಲ್ಲ, ಅದನ್ನು ದಾಸ ಮಾಡ್ತಾರೆ. ರಾಜ ಹಿಂಗಾಯ್ತು, ಇಬ್ರಿಯದ ವ್ಯಕ್ತಿ ಒಬ್ಬ ವ್ಯಕ್ತಿ ಇದ್ದಾನೆ, ಎಲ್ಲಿ? ಸೆರೆಮನಿಯಲ್ಲಿದ್ದಾನೆ ಅಂತ ಹೇಳಿದಾಗ ಆವಾಗ ಸೆರೆಮನಿಗೆ ಈತನ ಕರೆ ಕಳಿಸೋಕೆ ಹೋಗ್ತಾರೆ. ರಾಜನ ಮುಂದೆ ನಿಂದಿರ್ಬೇಕಾದ್ರೆ ಅದೆಲ್ಲ ನೀಟಾಗಿ ಮಾಡ್ತಾರೆ. ಯಾರನ್ನ? ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಇದನ್ನು ಸ್ವಚ್ಛ ಮಾಡ್ತಾರೆ, ಕ್ಷೌರ ಮಾಡ್ತಾರೆ, ಆಮೇಲೆ ಸ್ನಾನ ಮಾಡ್ತಾನೆ, ಆಮೇಲೆ ನಿಲುವಂಗಿ ಹಾಕ್ತಾರೆ, ಆಮೇಲೆ ಒಳಗಡೆ ಚೈನ ಒಳ್ಳೆ ರೀತಿ ಭೂಷಣ ಮಾಡಿ ರಾಜನ ಹತ್ರ ಕರೆದುಕೊಂಡು ಬರ್ತಾರೆ. ಅವ ರಾಜ ಕೇಳ್ತಾನೆ, ಹಿಂಗೆ ಅಂತಂದ
ಸರಿ ರಾಜ, ನಾನು ಹೇಳ್ತೀನಿ. ಅವಾಗ ಹೇಳ್ಬಿಡ್ತಾನೆ, 7 ಬಡಕಲ ತನಿಗಳಂದ್ರೆ 7 ವರ್ಷಗಳು, ಬರಗಾಲದ ವರ್ಷಗಳು 7 ಬಲವಾದ ತನಿಗಳಂದ್ರೆ ಪುಷ್ಟಿಕರವಾಗಿ ಸಮೃದ್ಧಿಯಾಗಿರುವಂತ ವರ್ಷಗಳು. 7 ವರ್ಷಗಳು ಸಮೃದ್ಧಿಯಾದ ವರ್ಷಗಳು ಬಂದ ಮೇಲೆ 7 ವರ್ಷಗಳು ಎಂತವು ಬರ್ತವೆ? ಬರಗಾಲದ ವರ್ಷಗಳು ಬರ್ತವೆ. ಈ 2 ತಾತ್ಪರ್ಯ ಒಂದೇ ಅಂತ ಹೇಳಿದಾಗ ಅವಾಗ 7 ವರ್ಷಗಳು ಸಮೃದ್ಧಿಯಾಗಿ ಬೆಳೆ ಬಂದಾಗ ಅದನ್ನು ನಾವು ಕೂಡಿಸಿಡಬೇಕು. ಇನ್ನು ಮುಂದಿರ್ತಕ್ಕಂಥ 7 ವರ್ಷಗಳ ಬರಗಾಲದಲ್ಲಿ ನಾವು ಅದನ್ನು ಉಪಯೋಗ ಮಾಡಬೇಕೆಂಬುದಾಗಿ ಹೇಳಿದಾಗ ರಾಜ ಹೇಳ್ತಾನೆ, ನಿನ್ನಂತ ಯೋಗ್ಯರಾಗಿರ್ತಕ್ಕಂಥವನು ಬೇರೆ ಯಾರು ಸಿಗ್ತಾರ, ನೀನೇ ಅದನ್ನು ಕಾರ್ಯನಿರ್ವಹಿಸಂತ ಹೇಳಿ ರಾಜನ ಒಂದು 2ನೇ ಸ್ಥಾನವನ್ನು ಯಾರಿಗೆ ಕೊಡ್ತಾರೆ? ಯಾರಿಗೆ? ಇವತ್ತು ನಿಮ್ಮ ಪರಿಸ್ಥಿತಿ ಏನಾದರೂ ಆಗಿಲ್ಲ, ದೇವರ ಮೇಲೆ ವಿಶ್ವಾಸ ಇಟ್ಟು ನಂಬಿಕೆ ನೀವು ಇಟ್ಟರೆ ದೇವರೊಂದು ವಾಗ್ದಾನ ನಿನ್ನ ಮೇಲೆ ಬಿಡುಗಡೆ ಮಾಡಿರುವಂಥದ್ದು ಯಾವತ್ತಿಗೆ ಏನಾಗಲ್ಲದು ನೆರವೇರುತ್ತೆ ಪರಿಪೂರ್ಣವಾಗಿ. ಬೆಳೆಸಲ್ಲ. ಪ್ರಥಮವಾಗಿ ಮಾನವನಿಗೆ ದೇವರು ಒಂದು ವಾಗ್ದಾನವನ್ನು ಬಿಡುಗಡೆ ಮಾಡಿದ್ದಾನೆ. ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತ ಮಹಾರಾಜಕ್ಕೂ ಆಮೆನ್. ಹಲ್ಲೆಲೂಯಾ, ಆಮೆನ್. ಹೋದ್ರೆ 20 ಆದಿಕಾಂಡ 1ನೇ ಅಧ್ಯಾಯ 27, 28 2 ಓದಿಬಿಡ್ರಿ. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ ನೀವು ಹೀಗೆ ದೇವರ ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೇವ ಸ್ವರೂಪದಲ್ಲಿ ಅವರನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಇದಲ್ಲದ ದೇವರು ಅವರನ್ನು ಆಶೀರ್ವದಿಸಿ ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ ಮತ್ತು ಸಮುದ್ರದ ಮೀನುಗಳ ಮೇಲೆಯೋ ಆಕಾಶದ ಪಕ್ಷಿಗಳ ಮೇಲೆಯೋ ಭೂಮಿಯ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೋ ಏನು ಮಾಡಿರಿ? ದೊರೆತನ ಮಾಡಿರಿ, ದೊರೆಗಳಾಗಿರಿ. ಎಲ್ಲ ಗಟ್ಟಿ ಏಸೇಫ್ ಏನು ಮಾಡಿದ? ಏಸೇಫ್ ಏನು ಮಾಡಿದಂದ್ರೆ ಆ ವಾಗ್ದಾನವನ್ನು ಏಸೇಫ್ನಲ್ಲಿ ನೆರವೇರ್ತಾ ಇಲ್ಲ. ಎಲ್ಲರ ಮೇಲೆ ಐತೆ ಅದು ವಾಗ್ದಾನ. ನೀವು ಪ್ರಾರ್ಥನೆ ಮಾಡಬೇಕು, ದೇವರಿಗೆ ಅಂಟಿಕೊಂಡಿರ್ಬೇಕು, ದೇವರ ಆಜ್ಞೆಗಳನ್ನು ಹಿಡ್ಕೊಂಡು ನಡಿಬೇಕು. ಹಲ್ಲೆಲೂಯಾ, ದೇವರಿಗೆ ಮಹಿಮೆ ಉಂಟಾಗಲಿ. 15ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದ್ರೂ ಬೇಡಿಕೊಳ್ಳ್ರಿ. ಏನಾದ್ರು ಬೇಡಿಕೊಟ್ಟು. ಹಲ್ಲೆಲೂಯಾ. ನಾವು ಪ್ರೇಯರ್ ಟವರ್ ಮಾಡಿದ್ವಿ. ಪ್ರೇಯರ್ ಟವರ್ ನಾವಲ್ಲ, ದೇವರು ಮಾಡಿದ್ದಾರೆ ಪ್ರೇಯರ್ ಟವರ್. ನಮ್ಮ ಹತ್ರ ದುಡ್ಡು ಇದೆ, ಅಷ್ಟು ದುಡ್ಡು ಐತಿ ಮಾಡಲ್ಲ. 70 ಲಕ್ಷ ಖರ್ಚು ಮಾಡಕ್ಕೆ ಐತೆ ಇಲ್ಲ. ಯಾರಾದರೂ ಪಟ್ಟಿ ಕೊಡ್ರಿ ನಿಮ್ದು ಯಾರನ್ನ ಕೇಳಿದ್ರೆ ಹೆಂಗಾಯ್ತದ? ದೇವ್ರ ಸಂಕಲ್ಪ ಅದು. ಹಲ್ಲೆಲೂಯಾ. ಯಾವ ಊರಿಗೆಲ್ಲ ಹೋಗಿ ಕೇಳಿವ ಏನಪ್ಪ ನಿಮ್ಮೂರಿಗೆ ಬಂದು ಕೇಳಿವ? ಇಲ್ಲ. ಏನ್ರಿ ನಿಮ್ಮನ್ನು ಬಂದು ಕೇಳಿವ? ನಿಮ್ಮೂರಿಗೆ ಬಂದು ತಿಮ್ಮಾಪುರಕ್ಕೆ ಬಂದು ಕೇಳಿವ? ಇಲ್ಲ. ತಿಮ್ಮಾಪುರದಾಗ ಮಹಾ ಅದ್ಭುತ ಮಾಡಿದಾನೆ ದೇವರು. 3 ದಿವಸ ಬಿಲ್ಡಿಂಗ್ಲಿಂದ ಕೆಳಗೆ ಬಿದ್ದು ಬೆಂಗಳೂರಾಗ ಸಾವು ಬದುಕಿನ ಮಧ್ಯದಲ್ಲಿ ಇರ್ತಕ್ಕಂಥ ವ್ಯಕ್ತಿ ವೆಂಕಟೇಶ್ ಅಂತ ಹೆಸರು. ಆ ವ್ಯಕ್ತಿಗೆ ನಿಮಾನ್ಸ್ ಹಾಸ್ಪಿಟಲ್ ಬೆಂಗಳೂರಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಲಕ್ಷಗಟ್ಟಲೆ ಖರ್ಚು ಮಾಡಿದ್ದಾರೆ, ಕಡಿಮೆ ಆಗಲಿಲ್ಲ. ಅವನಿಗೆ ಮಾತಿಲ್ಲ, ನಡೆಯಕ್ಕೆ ಬರಲ್ಲ, ಊಟ ಹೋಗಲ್ಲ. ಸಾವಿನ ಸಮೀಪವಾಗಿರ್ತಕ್ಕಂಥ ವ್ಯಕ್ತಿ ಏಸಪ್ಪನ ಮಂದಿರಕ್ಕೆ ಮೃತ್ಯುಂಜಯ ಮಠಕ್ಕೆ ಬಂದಿದ್ದಾನೆ. ಅದ್ಭುತವಾಗಿ ದೇವರು ಮಾಡಿದ್ದಾನೆ. ಎಲ್ಲಿ ಬಿದ್ದು? ಎಲ್ಲಿ?
ಬಾದಿಗೆ ಒಳಗಾಗಿದ್ದು ಅಲ್ಲೇ ಹೋಗಿ ಕೆಲಸ ಮಾಡೋದಕ್ಕೆ ಹೋಗಿದ್ದಾನೆ ಪ್ರಿಯರು. ವೈದ್ಯರ ಕೈ ಎತ್ತಿದ್ದಾರೆ. ಆಗಲ್ಲ, ಹಣ್ಣು 3 ದಿವಸ ಸಾಯ್ತಾರೆ. ನಮ್ಮಪ್ಪ ಯೇಸಪ್ಪ ಸಾಯುವವರನ್ನು ಬದುಕಿಸುವ ಬುದ್ಧ ಹೇಳ್ದಂಗೆ ಹೇಳಲ್ಲ. ಬುದ್ಧ ಹೇಳ್ದಂಗೆ ಹೇಳಲ್ಲ. ಬುದ್ಧಿಜಿ ಅವ್ರು ಏನು ಮಾಡಿದ್ರು ಗೊತ್ತ? ಅವ್ರಿಗೆ ಜ್ಞಾನ ಅಂತ ಅವ್ರು ಹೇಳಿದ್ರು, ಎಲ್ಲ ನೀವು ಒಳ್ಳೇದನ್ನ ಮಾಡ್ರಿ, ಯಾವ್ದು ಹಿಂಸೆ ಪಡಿಸ್ಬಾಡ್ರಿ ಅಂತ ಹೇಳಿದರು. ಆದರೆ ಅವ್ರ ಮಾತು ಕೇಳಿ ಶಿಷ್ಯರು ಭಾಳ ಮಂದಿ ಆಗಿದ್ರು. ಅದೊಬ್ಬ ಹೆಣ್ಮಗಳು ತನ್ನ ಗಂಡನ ಕಳ್ಕೊಂಡಿರ್ತಕ್ಕಂಥ ಹೆಣ್ಮಗಳು, ಒಬ್ಬ ಮಗ ಇದ್ದ. ಆ ಮಗ ಏನದ ತೀರೋದಂತ. ಆತನ ಶಿಶು ಮಕ್ಕಳಲ್ಲಿ ಯಾರು ಮಕ್ಕಳು ಕೂಡ ಹಂಗಾಗಿಲ್ಲ. ಆ ಮಗು ಏನಾಗಿಬಿಡ್ತು, ತೀರೋಗ್ಬಿಡ್ತು. ತೀರೋದ್ಮೇಲೆ ಅವಾಗ ಆ ಯಮ್ಮ ಪರಿತಾಪಿಸ್ತಾ ಯಾರ ಹತ್ರ ಬಂದು ಬುದ್ಧನ ತಗ ಬಂದು ಸರಿಯಾಗಿ ಬುದ್ಧನ ತಕ ಬಂದಾಗ ಬುದ್ಧ ಬದುಕಿಸ್ಲಿಲ್ಲ. ಬುದ್ಧ ಬದುಕಿಸ್ಲಿಲ್ಲ. ತ್ರಿಪೀಠಿಕೆ ಗ್ರಂಥದಲ್ಲಿ ನೀವು ನೋಡಿದ್ರೆ ಆ ಬುದ್ಧ ಏನು ಮಾಡಿದ್ರೆ ಗೊತ್ತಾ? ಹಲ್ಲೆಲೂಯಾ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಸಾವಿಲ್ಲದ ಮನೆಗೆ ಹೋಗಿ ಸಾಸಿವೆ ಕಾಳು ತಗೊಂಬರಮ್ಮ, ನಿನ್ನ ಮಗನ ಬದುಕಿಸ್ತೀನಿ ಅಂತ. ಅಪ್ಪ, ಸಾವಿಲ್ಲದ ಮನೆ ಯಾವ್ದಾದ್ರು ಇದೆಯಾ? ಮಠಕ್ಕೆ ಹೋದ್ರನ್ನ ಮೊದಲು ತಾತ ಕೈ ಬಿಡೋಣ, ಈಗ ಹೊಸ ತಾತ ಇದೆ, ಈಗ ಮರಿ ತಾತನ್ನು ಬಿಟ್ಬಿಟ್ಟಿಲ್ಲ. ಹೌದ್ರಿ? ಹೌದಲ್ರಿ? ನಮ್ಮಪ್ಪ ಹೋಗ್ಯಾನ, ಕೋಟಿ ಖರ್ಚು ಮಾಡಿ ಅದನ್ನ ಜಾತ್ರೆ ಮಾಡಿ ಅದ್ರ ಮುಂದೆ ಅಡ್ಡಿದ್ದು ಅಪ್ಪ ಎದ್ದೇಳಪ್ಪ ಸಾಲ ಮಾಡಿ ತೀರ್ಸ್ತಾನ ತೀರ್ಸಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರು. ಯಾರು ತೀರಿಸ್ಬೇಕು? ಸೃಷ್ಟಿಕರ್ತನಾಗಿರುವಂತ ಪ್ರಿಯವಾದವರ ಜೀವಂತವಾಗಿರ್ತಕ್ಕಂಥವ್ರು ತೀರಿಸ್ತಾರೆ, ಜೀವ ಇಲ್ಲದವರು ತೀರ್ಸಲ್ಲ ಪ್ರಿಯರು. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲಾಸ್ ಕ್ರಿಸ್ತ ಮಹಾರಾಜಗೂ ಆಮೇನ್, ಹಲ್ಲೆಲೂಯಾ. ಆಮೇಲೆ ಏನಂತ ಗೊತ್ತಾ? ಎಲ್ಲರ ಮನೆ ಅಡ್ಡಾಡಿಲ್ಲ, ಎಲ್ಲರ ಮನೆಗೆ ಸಾವೈತ ಪ್ರಿಯ. ಆದರೆ ಏಸಪ್ಪ ತನ್ನ ಶಿಷ್ಯರಿಗೆ, ಏಸಪ್ಪ ಹತ್ತಿರಕ್ಕೆ ಒಬ್ಬ ಬರ್ತಾನೆ. ಯಾರು? ಮಗಳು ತೀರುವಾಗಿರ್ತಾಳೆ. ಅಲ್ಲಿಗೆ ಬಂದ್ರೆ ಏಸಪ್ಪ ಹೇಳ್ತಾನೆ, ಭಯ ಪಡಬೇಡ, ನಿನ್ನ ಮಗಳು ನಿದ್ರೆ ಮಾಡ್ಕೊಳ್ತೇವೆ. ಬಗಲಾಗಿದ್ದಾರಲ್ಲಪ್ಪ ನಿದ್ರೆ ಮಾಡ್ತೇವೆ. ಅಲ್ಲಿ ಹೋದ್ಮೇಲೆ ಎಲ್ಲರೂ ಏನು ಮಾಡ್ತಾರೆ? ಅಳ್ತಾ ಇರ್ತಾರೆ, ಗೋಳಾಡ್ತಾ ಇರ್ತಾರೆ. ಅವಾಗ ಎಲ್ಲರನ್ನ ಹೊರಗೆ ಕಳಿಸ್ತಾರೆ. ಶಿಷ್ಯರಲ್ಲಿ ಕೂಡ 3 ಒಳಗಾಗ್ಬಿಟ್ಟು ಅಂತಾರೆ. ಯಾರಂದ್ರೆ 3 ಅವ್ರ ವಿಶ್ವಾಸ ಇದ್ದವರು. ಆಮೇಲೆ ಏನಾಗುತ್ತೆ ಗೊತ್ತಾ ಪ್ರಿಯರೇ? ಅವರ ತಂದೆ ತಾಯಿಗಳನ್ನ ಒಳಗ ಬಾಗಿಲು ಮುಚ್ಚಬೇಕು, ಬಾಗಿಲು ಮುಚ್ತಾರೆ. ಅವಾಗ ಅಲ್ಲಿ ಹೊರಗೆ ಮಾತಾಡ್ತಾರೆ. ಅವಾಗ ಸ್ವಲ್ಪ ಈ ಜೀವಿತಾಗ ಬಂದಿದಾರ, ಬದುಕ್ಸೋದ ಏಸಪ್ಪ. ಎಲ್ಲ ಸತ್ತೋಗಿ ಇಲ್ಲಿಗೆ 8 ತಾಸು ಆಯ್ತು, ಏನು ಬದುಕ್ಸ್ತಾನ ಅಂತ ತಿಳ್ಕೊಂಡು ಗೇಲಿ ಮಾಡ್ತಾರೆ ಪ್ರಿಯರ. ಹೊರಗೆ ಕೂತ್ಕೊಂಡು ಹಲ್ಲೆಲೂಯಾ ಒಳಗೆ ಬರ್ತಾರೆ. ಕೆಲವರು ಹಳವ್ರು ನೋಡಿ ಅಳಿಸ್ತಿರ್ತಾರೆ, ನಗೋರು ನೋಡಿ ನಗುತ್ತಾರೆ, ಹಳವ್ರು ನೋಡಿ ಅಳ್ತಾರೆ. ಸತ್ತಾಗ ಮಾತ್ರ ಮಾಡ್ತಾರೆ. ಎಲ್ಲ ಬದುಕಿದ್ದ ಕಷ್ಟದಾಗಿದ್ರೆ ಯಾರು ಸಹಾಯ ಮಾಡಕ್ ಹೋಗಲ್ಲ. ಹಲ್ಲೆಲೂಯಾ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲಾಸ್ ಕ್ರಿಸ್ತ ಮಹಾರಾಜಗೂ. ಅವಾಗ ಏಸಪ್ಪ ಏನ್ ಮಾಡ್ತಾರೆ ಗೊತ್ತಾ? ಮಗಳೇ ಎದ್ದೇಳು ಅಂತಾರ, ಅಮ್ಮನೇ ಎದ್ದೇಳು, ಹೇಳನ್ನುತ್ತೇನೆ ಅಂತಾರ, ಕೈ ಹಿಡ್ಕಂತಾನ. ಅವಾಗಿಂದ ಏನಾಗುತ್ತೆ ಗೊತ್ತಾ? ಅಕ್ಕಿ ಎದ್ದು ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲಾಸ್ ಕ್ರಿಸ್ತ ಮಹಾರಾಜಗೂ ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಸಾವಿರದ ಮನೆಗೆ ಸಾಸಿವೆ ಕಾಳು ತಗೊಂಬಂತ ಮನೆ ಸ್ವಲ್ಪ ಪರೀಕ್ಷೆ ಒಂದಲ್ಲ, ಬಹಳ ಪರೀಕ್ಷೆ. ದೇವರಿಗೆ ಮಹಿಮೆ ಉಂಟಾಗಲಿ. ಎಲ್ಲಾ ತರದ ವ್ಯಾಧಿಗಳನ್ನು, ಎಲ್ಲಾ ತರದ ರೋಗಗಳನ್ನು ವಾಸಿ ಮಾಡಿದಂತ. ಪ್ರೇಸ್ ಅಲ್ಲ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್, ಹಲ್ಲೆಲೂಯಾ. ಬೋಲಾಸ್ ಕ್ರಿಸ್ತ ಮಹಾರಾಜಗೂ ಆಮೆನ್. ನಿನ್ನ ನೆರೆಯವನನ್ನು ನಿನ್ನಂತೆ ಏನು ಮಾಡಬೇಕು? ಪ್ರೀತಿಸಬೇಕು. ಹಲ್ಲೆಲೂಯಾ. ಯೋಹಾನ ಸುವಾರ್ತೆ 15ನೇ ಅಧ್ಯಾಯ
12ನೇ ವಚನ ಓದಿ. ನಾನು ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ. ಬೇಡಲ್ಲ, ಇತರನ್ನು ನಾವು ಪ್ರೀತಿ ಮಾಡಿದರೆ, ಇತರಿಗೆ ಏನಾದ್ರೂ ಅನ್ಯಾಯ ಆಗಿದ್ರೆ, ಇತರಿಗೆ ಅನ್ಯಾಯ ಮಾಡಿದ್ರೆ ನಾವು ಬಿಡ್ತೀವಿ, ಇತರಿಗೆ ಅನ್ಯಾಯ ಆಗಿದ್ರೆ ಅವ್ರಿಗೆ ನಾವು ಸಹಾಯ ಮಾಡ್ತೇವೆ ಪ್ರಿಯರ. ಅವರಿಗೆ ಅವ್ರನ್ನ ನಾವು ಪ್ರೀತಿಸಿದ್ರೆ ಪ್ರೀತಿಸೋಲ್ಲ. ಪ್ರೀತಿಯು ಬಹು ತಾಳ್ಮೆ, ಪ್ರೀತಿಯು ದಯೆ ತೋರಿಸುವುದು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತ ಮಹಾರಾಜಕ್ಕೂ 13ನೇ ಅಧ್ಯಾಯ 34ನೇ ವಚನ. ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯ 34. ನಾನು ನಿಮಗೆ ಹೊಸ ಆಜ್ಞೆಯನ್ನು ಕೊಡುತ್ತೇನೆ. ನಾನು ನಿಮಗೆ ಹೊಸ ಆಜ್ಞೆಯನ್ನು ಕೊಡುತ್ತೇನೆ. ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಯಾಕೆ ಗೊತ್ತಾ? ಪ್ರೀತಿಯು ದೇವರ ಸ್ವರೂಪವಾಗಿದೆ. ಪ್ರೀತಿ ಉಳ್ಳ ವ್ಯಕ್ತಿಗಳು ಎಲ್ಲಿರ್ತಾರೋ ಅವರ ಪಕ್ಕದಲ್ಲಿ, ಅವರ ಒಳಗೆ ದೇವರಿರ್ತಾನೆ ಪ್ರಿಯರ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಅವರು ದೇವರು ಸೃಷ್ಟಿ ಮಾಡಿದಾಗ ಪ್ರತಿಯೊಂದು ಜನಾಂಗಿ, ಪ್ರಪಂಚಕ್ಕೆ ಜನಾಂಗ ಎಲ್ಲ ಎಲ್ಲಿಂದ ಬಂದಿರೋದು? ಆದಾಮಿನಿಂದ ಬಂದಿರೋದು. ಗೌಡರು ಅದರಾಗೆ ಬಂದಾರ, ಬ್ಯಾಡರು ಅದರಾಗೆ ಬಂದಾರ, ದಲಿತರು ಅದರಾಗೆ ಬಂದಾರ, ಬ್ರಾಹ್ಮಣರು ಅದರಾಗೆ ಬಂದಾರ, ಪಾಂಡ್ರು ಅದರಾಗೆ ಬಂದಾರ. ಫಸ್ಟ್ ಸೃಷ್ಟಿ ಮಾಡಿದ ಆದಾಮ ಅವರು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತ ಮಹಾರಾಜಕ್ಕೂ ಆಮೆನ್. ಹಲ್ಲೆಲೂಯಾ. 14ನೇ ಅಧ್ಯಾಯ 14ನೇ ವಚನ. ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡ್ರೆ, ಹಲ್ಲೆಲೂಯಾ, ದೇವರಿಗೆ ಮಹಿಮೆ ಉಂಟಾಗಲಿ. ಏನಾದರೂ ಬೇಡಿಕೊಂಡ್ರೆ ದೇವರಿಗೆ ಮಾತನ್ನ ನೆರವೇರಿಸ್ತಾರೆ. ನಮ್ಮ ಮನಸ್ಸು ಸಂಪೂರ್ಣವಾಗಿ ದೇವರನ್ನ ಅಂಟಿಕೊಂಡಿರ್ಬೇಕು. ಪ್ರಪಂಚದ ವಿಷಯಗಳು ಎಲ್ಲ ನಾವು ಮನಸ್ಸಿನಾಗ ಇಟ್ಕೊಂಡು ಅದನ್ನೇ ನಾವು ಪ್ರಸ್ತಾಪನೆ ಮಾಡ್ತಾ ಇದ್ದರೆ ನಮ್ಮ ಮನಸ್ಸು ದೇವ್ರ ಕಡೆ ಇರಲ್ಲ. ಅವೆಲ್ಲವುಗಳನ್ನು ನಾವೇನು ಮಾಡಬೇಕು? ತೆಗೆದುಹಾಕಬೇಕು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 8ನೇ ವಚನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವು ನಿಮಗೆ ಇರಬಾರದು. ಹಲ್ಲೆಲೂಯಾ. ಯೇಸು ಕ್ರಿಸ್ತ ಮಹಾರಾಜಗೂ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. 15ನೇ ಅಧ್ಯಾಯ 7ನೇ ವಚನ. ನೀವು ನನ್ನಲ್ಲಿ, ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನಾದರೂ ಬೇಡಿಕೊಳ್ಳಲು ಅದು ನಿಮಗೆ ದೊರೆಯುವುದು. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆಯಾಗುವುದು. ಪ್ರೈಸಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ. ಆಮೆನ್.